ಯೋ ಗಾಯ್ಸ್, ಇವತ್ತು ನಾವು ನೋಡೋ ಮೂವಿ ತುಂಬಾನೇ ಚೆನ್ನಾಗಿದೆ, ಸೂಪರ್ ಆಗಿದೆ. ಆಕ್ಚುಲಿ ಈ ಮೂವಿ ಬಂದಾಗ್ಲೇ ನಾನು ನೋಡಾಯ್ತು, ಆದ್ರೂ ಇವಾಗ ಎಕ್ಸ್ಪ್ಲೈನ್ ಮಾಡೋಣ ಅಂತ ಮತ್ತೆ ಫಸ್ಟ್ ಇಂದ ಕೂತ್ಕೊಂಡು ನೋಡ್ದೆ. ಒಂದು ಸೀನ್ ಅನ್ನ ಕೂಡ ಸ್ಕಿಪ್ ಮಾಡ್ಬೇಕು ಅಂತಾನೆ ಅನಿಸ್ಲಿಲ್ಲ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ನೀವು ಫುಲ್ ಮೂವಿನ ನೋಡಿ, ನಿಮಗೂ ತುಂಬಾನೇ ಇಷ್ಟ ಆಗುತ್ತೆ. ಸೊ ಇವತ್ತು ನಾವು ನೋಡೋ ಮೂವಿ ಯಾವ್ದು ಅಂದ್ರೆ ಬ್ಲಡ್ ಡೈಮಂಡ್ ಅನ್ನೋ ಇಂಗ್ಲಿಷ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕು ಮುಂಚೆ ಇನ್ನ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ್ಲೇ ಇಂಗ್ಲಿಷ್, ಕೊರಿಯನ್, ಫ್ರೆಂಚ್, ಇಟಾಲಿ ಅಂತ ಎಲ್ಲಾ ತರ ಲ್ಯಾಂಗ್ವೇಜ್ ಇಂದಾನು ಬರೋ ಮೂವೀಸ್ ನ ಬರೀ 10-20 ನಿಮಿಷದಲ್ಲಿ ನಾವು ನೋಡಿ ಮುಗಿಸಬಹುದು. ಸರಿ, ಓಕೆ, ಇವಾಗ ಡೈರೆಕ್ಟ್ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಆಫ್ರಿಕಾ ಅಲ್ಲಿ ಒಂದು ಗ್ರಾಮದಲ್ಲಿ ಬ್ಲಾಕ್ ಜನಾಂಗನ ಸೇರಿದ ಸೋಲಮನ್ ಅನ್ನೋರು ಅವರ ಮಗನನ್ನ ಎಬ್ಬಿಸಿ ಸ್ಕೂಲಿಗೆ ಹೋಗು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮಗ ಸ್ಕೂಲಿಗೆ ಹೋಗಲ್ಲ ಅಂತ ಹಠ ಮಾಡ್ತಾ ಇದ್ದಾನೆ. ಅದಕ್ಕೆ ತಂದೆ ನೀನು ತುಂಬಾ ಚೆನ್ನಾಗಿ ಓದ್ಬೇಕು ಅಂತ ಹೇಳಿ ಅವನ ಕೈಗೆ ಬುಕ್ ನೋಟ್ಸ್ ನೆಲ್ಲ ಕೊಟ್ಟು ಸ್ಕೂಲಿಗೆ ಕಳಿಸ್ಕೊಡ್ತಾ ಇದ್ದಾರೆ ಸೋಲಮನ್. ಹಾಗೆ ಒಂದು ದಿನ ಸ್ಕೂಲಿಗೆ ಹೋಗಿ ಅವರ ಮಗನನ್ನ ಕರ್ಕೊಂಡು ವಿಲೇಜ್ ಗೆ ಬರ್ತಾ ಇರ್ತಾರೆ ಸೋಲಮನ್. ಅದೇ ಟೈಮ್ಗೆ ಆ ವಿಲೇಜ್ ಒಳಗಡೆ ನಕ್ಸಲೈಟ್ಸ್ ಎಂಟ್ರಿ ಕೊಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಗನ್ಸ್ ನೆಲ್ಲ ಇಟ್ಟಿದ್ದಾರೆ. ಅದನ್ನ ನೋಡಿದ ತಕ್ಷಣ ಸೋಲಮನ್ ಅವರ ಮಗನನ್ನ ಕರ್ಕೊಂಡು ಓಡಿ ಹೋಗಿ ಒಂದು ಬೋಟ್ ಹಿಂದೆ ಅವನನ್ನ ಹೌಸಿಟ್ಬಿಟ್ಟು ಒಂದು ದೊಡ್ಡ ಕತ್ತಿಯನ್ನ ತಗೊಂಡು ಅವರ ಹೆಂಡತಿ ಮತ್ತೆ ಮಗಳನ್ನ ಕಾಪಾಡೋಕೆ ಗ್ರಾಮದ ಒಳಗಡೆ ಓಡಿ ಹೋಗ್ತಾ ಇದ್ದಾರೆ. ಅದೇ ತರ ಇಲ್ಲಿ ವಿಲೇಜ್ ಒಳಗಡೆ ಬಂದ ನಕ್ಸಲೈಟ್ಸ್ ಆ ವಿಲೇಜ್ ಜನರನ್ನೆಲ್ಲ ಶೂಟ್ ಮಾಡಿ ಕೊಳ್ತಾ ಇದ್ದಾರೆ. ಆ ವಿಲೇಜ್ ಅನ್ನೇ ಸ್ಮಶಾನ ಮಾಡ್ತಾ ಇದ್ದಾರೆ. ಆವಾಗ ನಮ್ಮ ಸೋಲಮನ್ ಯಾರಿಗೂ ಗೊತ್ತಾಗದೆ ಅವರ ಮನೆಗೆ ಬಂದು ಅವರ ಹೆಂಡತಿ ಮತ್ತೆ ಮಗಳನ್ನ ಕರ್ಕೊಂಡು ನಂತರ ಅವರ ಮಗನನ್ನು ಕರ್ಕೊಂಡು ಆ ವಿಲೇಜ್ ಅನ್ನೇ ಬಿಟ್ಟು ಎಸ್ಕೇಪ್ ಆಗ್ತಾ ಇರ್ತಾರೆ. ಆವಾಗ ಕರೆಕ್ಟ್ ಆಗಿ ನಕ್ಸಲೈಟ್ಸ್ ನಮ್ಮ ಸೋಲಮನ್ ಜಂಪ್ ಮಾಡಿ ಹಿಡಿದು ಬಿಡ್ತಾ ಇದ್ದಾರೆ. ಆದ್ರಿಂದ ಸೋಲಮನ್ ಅವರ ವೈಫ್, ಮಗಳು ತುಂಬಾನೇ ಬೇಜಾರ್ ಮಾಡಿ ಹತ್ಕೊಂಡು ಆ ಗ್ರಾಮವನ್ನ ಬಿಟ್ಟು ಓಡಿ ಹೋಗ್ತಾರೆ. ಗಿಲ್ಲಿ ನಮ್ಮ ಸೋಲಮನ್ ಹಿಡ್ಕೊಂಡು ಬಂದ ನಕ್ಸಲೈಟ್ಸ್ ಅದೇ ತರ ತುಂಬಾ ಹುಡುಗರನ್ನ ಹಿಡ್ಕೊಂಡು ಬಂದಿದ್ದಾರೆ. ವೋಟ್ ಹಾಕೋಕೆ ಕೈ ಇದ್ರೆ ತಾನೇ ವೋಟ್ ಮಾಡ್ತೀರಾ ಅಂತ ಹೇಳಿ ಆ ಚಿಕ್ಕ ಹುಡುಗರ ಕೈಯನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದಾರೆ ನಕ್ಸಲೈಟ್ಸ್. ಅದೇ ತರ ನಮ್ಮ ಸೋಲಮನ್ ಅವನ ಕೈಯನ್ನು ಕಟ್ ಮಾಡಿ ತೆಗೆಯೋಣ ಅನ್ಕೋಬೇಕಾದ್ರೆ ಆವಾಗ ನಕ್ಸಲೈಟ್ಸ್ ಗ್ಯಾಂಗಿನ ಹೆಡ್ ಇವನು ನೋಡೋಕೆ ಆರೋಗ್ಯವಾಗಿದ್ದಾನೆ, ಘಾಟಿಯಾಗಿದ್ದಾನೆ, ಇವನ ಕೈಯಲ್ಲಿ ಕೆಲಸ ಮಾಡೋಕೆ ಆಗುತ್ತೆ, ಇವನನ್ನ ನಮ್ಮ ಜಾಗಕ್ಕೆ ಕರ್ಕೊಂಡು ಬನ್ನಿ ಅಂತ ಹೇಳಿ ನಮ್ಮ ಸೋಲಮನ್ನ ಅವರ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಸೋಲಮನ್ನ ಕರ್ಕೊಂಡು ಬಂದಿರೋ ಜಾಗ ಡೈಮಂಡ್ಸ್ ಗಳನ್ನ ತೆಗೆಯುವ ಜಾಗ. ಆಫ್ರಿಕಾದಲ್ಲಿ ಅಲ್ಲಲ್ಲಿ ಡೈಮಂಡ್ಸ್ ಗಳು ಸಿಗುತ್ತೆ. ಆ ತರ ಸಿಗುವ ಡೈಮಂಡ್ಸ್ ಗಳನ್ನ ನಕ್ಸಲೈಟ್ಸ್ ತಗೋತಾ ಇದ್ದಾರೆ. ಈ ವಿಷಯ ಅಮೆರಿಕಾಗೆ ಗೊತ್ತಾಗುತ್ತೆ. ಆದ್ರಿಂದ ಅಮೆರಿಕ ಸೆನೆಟ್ ಸಭೆಯಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೆ. ಆಫ್ರಿಕಾದಲ್ಲಿ ಗೌರ್ಮೆಂಟ್ ಗೆ ವಿರುದ್ಧ ಇರುವ ನಕ್ಸಲೈಟ್ಸ್ ಗ್ಯಾಂಗ್ ಈ ತರ ಸಿಗುವ ಇಲ್ಲಿಗಲ್ ಡೈಮಂಡ್ಸ್ ಗಳನ್ನ ತಗೊಂಡು ಮಾರ್ತಾ ಇದ್ದಾರೆ. ಅದನ್ನ ಮಾರಿ ಅವರಿಗೆ ಬೇಕಾಗಿರುವ ಊಟ, ವೆಪನ್ಸ್ ಎಲ್ಲವನ್ನು ತಗೋತಾ ಇದ್ದಾರೆ. ಆದ್ರಿಂದಾನೇ ಆಫ್ರಿಕಾದಲ್ಲಿ ಇನ್ನ ಅಂತರ್ಯುದ್ಧ ನಡೀತಾನೆ ಇದೆ. ಸೊ ಆ ತರ ಇಲ್ಲಿಗಲ್ ಆಗಿ ಬರುವ ಡೈಮಂಡ್ಸ್ ಗಳನ್ನ ನಾವು ಬ್ಯಾನ್ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆ ಮೀಟಿಂಗ್ ಅಲ್ಲಿ ಇರುವ ಕೆಲವೊಬ್ಬರು ಹಾಗೆಲ್ಲ ಬ್ಯಾನ್ ಮಾಡೋಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೊನೆಯದಾಗಿ ಬ್ಯಾನ್ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹಾಗೆ ಇರ್ಬೇಕಾದ್ರೆ ಇಲ್ಲಿ ಆಫ್ರಿಕಾದಲ್ಲಿ ಒಂದು ಚಿಕ್ಕ ಫ್ಲೈಟ್ ಹಾರ್ಕೊಂಡು ಬರ್ತಾ ಇದೆ. ಆ ನಕ್ಸಲೈಟ್ಸ್ ಗ್ಯಾಂಗಿನ ಹೆಡ್ ಅನ್ನ ಮೀಟ್ ಮಾಡೋಕೆ ಹೋಗ್ತಾ ಇದೆ. ಯಾರಿದ್ದಾರೆ ಆ ಫ್ಲೈಟ್ ಅಲ್ಲಿ ಅಂತ ನೋಡಿದ್ರೆ ನಮ್ಮ ಹೀರೋ ನಾನು ಬರೋವರೆಗೂ ಇಲ್ಲೇ ವೇಟ್ ಮಾಡು ಅಂತ ಪೈಲಟ್ ಹತ್ರ ಹೇಳ್ಬಿಟ್ಟು ಫ್ಲೈಟ್ ಬಿಟ್ಟು ಇಳಿದು ಹೋಗ್ತಾನೆ ನಮ್ಮ ಹೀರೋ. ಮುಂದೆ ನೋಡಿದ್ರೆ ಒಬ್ಬ ಚಿಕ್ಕ ಹುಡುಗ ನಿಂತಿದ್ದಾನೆ. ಅದಕ್ಕೆ ಹೀರೋ ನಿಮ್ಮ ಸೇನಾಧಿಪತಿ ಝೀರೋನ ನಾನು ಮೀಟ್ ಮಾಡ್ಬೇಕು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗ ಏನೇ ಇದ್ರು ನನ್ನ ಹತ್ರನೇ ಹೇಳೋ, ನಾನೇ ಸೇನಾಧಿಪತಿ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋ ಟೆನ್ಷನ್ ಆಗ್ಬಿಟ್ಟು ಅವನ ಹತ್ರ ಇರೋ ಗನ್ನನ್ನ ತೆಗೆದು ಅದರಲ್ಲಿರೋ ಬುಲೆಟ್ಸ್ ನೆಲ್ಲ ಬಿಚ್ಚಿ ಆ ಹುಡುಗರ ಕೈಗೆ ಕೊಟ್ಬಿಟ್ಟು ಆ ಹುಡುಗರು ಎಷ್ಟೇ ಹೇಳಿದ್ರು ಕೇಳ್ದೇನೆ ನಮ್ಮ ಹೀರೋ ಹ್ಯಾಂಡ್ಸ್ ಅಪ್ ಮಾಡ್ಕೊಂಡೆ ಡೈರೆಕ್ಟ್ ಸೇನಾಧಿಪತಿ ಝೀರೋನ ಮೀಟ್ ಮಾಡೋಕೆ ಹೋಗ್ತಾನೆ. ಅವನನ್ನ ಮೀಟ್ ಮಾಡಿದ ತಕ್ಷಣ ಝೀರೋ ಅವನ ಹುಡುಗರನ್ನೆಲ್ಲ ಅಲ್ಲಿಂದ ಕಳಿಸ್ಬಿಡ್ತಾನೆ. ಆಮೇಲೆ ನಮ್ಮ ಹೀರೋ ಅವನ ಹತ್ರ ಬಿಸ್ನೆಸ್ ಡೀಲಿಂಗ್ ಮಾತಾಡ್ತಾನೆ. ನಿಮ್ಮ ಹತ್ರ ಡೈಮಂಡ್ಸ್ ಗಳಿದ್ರೆ ಕೊಡಿ, ಹಣ ಕೊಡ್ತೀನಿ ಅಂತ ಕೇಳ್ತಾ ಇದ್ದಾನೆ. ಆಕ್ಚುಲಿ ನಮ್ಮ ಹೀರೋ ಹೇಗೆ ಅಂದ್ರೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಸಿಗುವ ಡೈಮಂಡ್ಸ್ ಗಳನ್ನ ತಗೊಂಡು ಹೋಗಿ ಲೀಗಲ್ ಆಗಿ ಎಕ್ಸ್ಪೋರ್ಟ್ ಮಾಡ್ತಾನೆ. ಅಂದ್ರೆ ನಮ್ಮ ಹೀರೋ ಎಕ್ಸ್ಪೋರ್ಟ್ ಮಾಡಲ್ಲ, ಎಕ್ಸ್ಪೋರ್ಟ್ ಮಾಡೋರು ಬೇರೆ, ಜಸ್ಟ್ ಮಧ್ಯದಲ್ಲಿ ಬ್ರೋಕರ್ ತರ ಕೆಲಸ ಮಾಡ್ತಾ ಇರ್ತಾನೆ ನಮ್ಮ ಹೀರೋ. ಫಸ್ಟ್ ಸೇನಾಧಿಪತಿ ಝೀರೋ ಆ ತರ ಡೈಮಂಡ್ಸ್ ಎಲ್ಲ ಇಲ್ಲ, ಕೊಡಲ್ಲ ಅಂತಾನೆ ಹೇಳ್ತಾ ಇದ್ದಾನೆ. ಆಮೇಲೆ ನಮ್ಮ ಹೀರೋ ಹೇಗೋ ಅವನ ಜೊತೆ ಮಾತಾಡಿ ಅವನನ್ನ ಕನ್ವಿನ್ಸ್ ಮಾಡ್ತಾನೆ. ಸೊ ಝೀರೋ ನಮ್ಮ ಹೀರೋ ಕೈಗೆ ಡೈಮಂಡ್ಸ್ ನ ಕೊಡ್ತಾನೆ. ನಮ್ಮ ಹೀರೋ ಹ್ಯಾಪಿ. ಆಮೇಲೆ ಈ ನಾಡನ್ನ ಬಿಟ್ಟು ಪಕ್ಕದ ನಾಡಾದ ಲಿಬಿಯಾಗೆ ನಡ್ಕೊಂಡೆ ಬಾರ್ಡರ್ ನ ಕ್ರಾಸ್ ಮಾಡೋಣ ಅಂತ ಕುರಿಗಳು ಮೇಸೋರ್ ಜೊತೆ ಕುರಿನ ಮೇಸೋನ್ ತರ ನಮ್ಮ ಹೀರೋನು ಬಾರ್ಡರ್ ನ ಕ್ರಾಸ್ ಮಾಡ್ತಾ ಇರ್ತಾನೆ. ಆವಾಗ ಬಾರ್ಡರ್ ಲೈನ್ ಅಲ್ಲಿ ಗಾರ್ಡ್ ಮಾಡ್ತಾ
ಇರುವ ಮಿಲಿಟರಿ ಆಫೀಸರ್ಸ್ ಅಲ್ಲಿಗೆ ಬರ್ತಾರೆ. ನಮ್ಮ ಹೀರೋ ಹತ್ರ ಏನಪ್ಪಾ ಲೈಬ್ರರಿಯಾಗಿ ಹೋಗ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋನು ಅವನ ಪಾಸ್ಪೋರ್ಟ್ ನ ಕೊಟ್ಟು ನನ್ನ ಹತ್ರ ವಿಸಾ ಎಲ್ಲ ಇದೆ ಅಂತ ಹೇಳ್ತಾನೆ. ಸುಮ್ಮನೆ ಅಲ್ಲಿ ಕುರಿ ಮೇಯಿಸೋಕೆ ನಾನು ಹೋಗ್ತಾ ಇರೋದು ಅಂತ ಹೇಳ್ತಾ ಇದ್ದಾನೆ ನಮ್ಮ ಹೀರೋ. ಆದ್ರೂ ಆ ಮಿಲಿಟರಿ ಆಫೀಸರ್ಸ್ ಗೆ ಏನು ಡೌಟ್ ಆಗಿದೆ. ಆದ್ರಿಂದ ಕುರಿಗಳನ್ನ ಚೆಕ್ ಮಾಡ್ಬೇಕಾದ್ರೆ ಒಂದು ಕುರಿ ಕತ್ತಲ್ಲಿ ಮಾತ್ರ ಸ್ಟಿಚ್ ಹಾಕಿದೆ. ಅದನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ಡೈಮಂಡ್ಸ್ ಗಳಿದೆ. ಅಷ್ಟೇ ಡೈಮಂಡ್ಸ್ ಗಳನ್ನ ಮಿಲಿಟರಿ ಆಫೀಸರ್ಸ್ ಕಂಡು ಹಿಡಿದು ಬಿಟ್ರು. ಆದ್ರೂ ನಮ್ಮ ಹೀರೋ ಗಾಬರಿನೇ ಆಗ್ತಾ ಇಲ್ಲ, ಕೂಲ್ ಆಗಿದ್ದಾನೆ. ಆವಾಗ ಸೋಲ್ಜರ್ ಈ ತರ ನೀನು ಡೈಮಂಡ್ಸ್ ಗಳನ್ನ ಇಲ್ಲಿಗಳಾಗಿ ಎಕ್ಸ್ಪೋರ್ಟ್ ಮಾಡೋದ್ರಿಂದ ನಿನ್ನನ್ನ ನಾನು ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ನೋಡಿ ಸೋಲ್ಜರ್ 2-3 ಡೈಮಂಡ್ ಪೀಸ್ ಗಳನ್ನ ತಗೊಂಡು ಹೋಗಿ ನಿಮ್ಮ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಹ್ಯಾಪಿಯಾಗಿ ಜೀವನ ಮಾಡಿ, ಈ ಡೀಲ್ ಅನ್ನ ನಾವು ಇಲ್ಲೇ ಫಿನಿಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬೇಕಾದ್ರೆ ಆ ಸೋಲ್ಜರ್ ತುಂಬಾನೇ ಸ್ಟ್ರಿಕ್ಟ್ ಆಫೀಸರ್ ಅನ್ಸುತ್ತೆ. ನಮ್ಮ ಹೀರೋನ ನಡೆಯೋ ಜೈಲಿಗೆ ಅಂತ ಕರ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಸೋಲಮನ್ ಡೈಮಂಡ್ಸ್ ಗಳನ್ನ ತೆಗಿತಾ ಇರೋ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಪಂಪ್ ಅನ್ನ ನೀರ್ ಅಡಿಗೆ ಹಾಕಿ ಸಕ್ ಮಾಡಿಸ್ಬೇಕಾದ್ರೆ ಅದರಲ್ಲಿ ಕೆಲವೊಂದು ಸ್ಟೋನ್ಸ್ ಗಳು ಸೇರುತ್ತೆ ಅನ್ಸುತ್ತೆ. ಅದನ್ನ ತಗೊಂಡು ನಮ್ಮ ಸೋಲಮನ್ ನೋಡ್ಬೇಕಾದ್ರೆ ಅದರಲ್ಲಿ ಲೈಟ್ ರೆಡ್ ಕಲರ್ ಅಲ್ಲಿ ಒಂದು ದೊಡ್ಡ ಡೈಮಂಡ್ ಸಿಕ್ಕಿದೆ. ಇಷ್ಟು ದೊಡ್ಡ ಡೈಮಂಡ್ ಅಲ್ಲಿ ಯಾರಿಗೂ ಯಾವತ್ತೂ ಸಿಕ್ಕೇ ಇಲ್ಲ. ಸೊ ಸೋಲಮನ್ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಅಲ್ಲಿ ಒಬ್ಬ ಸೋಲ್ಜರ್ ನಿಂತಿದ್ದಾನೆ. ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾನೆ ನಮ್ಮ ಸೋಲಮನ್. ಡೈಮಂಡ್ ಅನ್ನ ಇವನು ಹೌಸ್ ಇಟ್ಕೋತಾ ಇದ್ದಾನೆ ಅಂತ ಗೊತ್ತಾದ್ರೆ ಅಷ್ಟೇ ಡೈಮಂಡ್ ಅನ್ನ ಕಿತ್ಕೋಬಿಟ್ಟು ಸೋಲಮನ್ ಕೊಂದು ಬಿಡ್ತಾರೆ ನಟ್ಸಲೈಟ್ಸ್. ಅದೇ ಸಮಯದಲ್ಲಿ ಮೋಟಾರ್ ಪಂಪ್ ಡ್ಯಾಮೇಜ್ ಆಗಿ ನೀರು ಕಿತ್ಕೊಂಡು ಹಾರ್ತಾ ಇದೆ. ಆ ಗ್ಯಾಪ್ ಅನ್ನ ಯೂಸ್ ಮಾಡಿ ನಮ್ಮ ಸೋಲಮನ್ ಡೈಮಂಡ್ ಅನ್ನ ಅವನ ಕಾಲ್ ಬೆರಳಲ್ಲಿ ಹೌಸ್ ಇಟ್ಕೋತಾ ಇದ್ದಾನೆ. ಆಮೇಲೆ ನನಗೆ ಅರ್ಜೆಂಟ್ ಆಗಿ ಟಾಯ್ಲೆಟ್ ಬರ್ತಾ ಇದೆ, ನಾನು ಹೋಗ್ಲೇಬೇಕು ಅಂತ ಕೇಳ್ಬೇಕಾದ್ರೆ ನಟ್ಸಲೈಟ್ ಸರಿ ಹೋಗು ಅಂತ ಕಳಿಸ್ಬಿಡ್ತಾನೆ. ಆಮೇಲೆ ನಿಧಾನಕ್ಕೆ ಹೌಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ನಟ್ಸಲೈಟ್ ಹೆಡ್ ಬಂದು ನಮ್ಮ ಸೋಲಮನ್ ಹಿಡಿದು ಅವನ ಬಾಯಿ ಕೈ ಎಲ್ಲವನ್ನು ಚೆಕ್ ಮಾಡ್ತಾನೆ. ಏನಾದ್ರೂ ಡೈಮಂಡ್ಸ್ ಗಳನ್ನ ಇವನು ಹೌಸ್ಕೊಂಡು ತಗೊಂಡು ಹೋಗ್ತಾ ಇದ್ದಾನ ಅಂತ ಚೆಕ್ ಮಾಡ್ತಾ ಇದ್ದಾನೆ. ಚೆಕ್ ಮಾಡಿ ಕಂಪ್ಲೀಟ್ ಆದ ಮೇಲೆ ಸರಿ ಹೋಗು ಅಂತ ಕಳಿಸ್ತಾನೆ. ಆಮೇಲೆ ಸೋಲಮನ್ ಬಾತ್ರೂಮ್ ಗೆ ಹೋಗಿ ಕೂತಿರೋ ತರ ಕೂತು ನಿಧಾನಕ್ಕೆ ಅವನ ಶರ್ಟ್ ಅನ್ನ ಹರಿದು ಅದರಲ್ಲಿ ಆ ಡೈಮಂಡ್ ಅನ್ನ ಇಟ್ಟು ಇಲ್ಲೇ ಮಣ್ಣೊಳಗಡೆ ಊತಾಕಿಟ್ಬಿಡೋಣ, ಆಮೇಲೆ ಯಾವತ್ತಾದ್ರೂ ಬಂದು ತಗೊಳ್ಳೋಣ ಅಂತ ಪ್ಲಾನ್ ಮಾಡಿ ಊತಾಕ್ತಾ ಇರ್ಬೇಕಾದ್ರೆ ಆವಾಗ ಮತ್ತೆ ಆ ಹೆಡ್ ಅಲ್ಲಿಗೆ ಬಂದ್ಬಿಡ್ತಾ ಇದ್ದಾನೆ. ಗನ್ನನ್ನ ತೋರಿಸಿ ಡೈಮಂಡ್ ಅನ್ನ ಕೊಡೋ ಅಂತ ನಮ್ಮ ಸೋಲಮನ್ ಹೆದರ್ಸ್ತಾ ಇರ್ಬೇಕಾದ್ರೆ ಅದೇ ಸಮಯದಲ್ಲಿ ಗವರ್ಮೆಂಟ್ ಮಿಲಿಟರಿ ಅಲ್ಲಿಗೆ ಬಂದು ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ. ಆ ಎಕ್ಸ್ಪ್ಲೋಷನ್ ಅಲ್ಲಿ ನಟ್ಸಲೈಟ್ ಗ್ಯಾಂಗಿನ ಹೆಡ್ಡಿಗೆ ವಿಲ್ಲನ್ ಗೆ ಏಟ್ ಆಗ್ಬಿಡುತ್ತೆ. ಆ ಚಾನ್ಸ್ ಅನ್ನ ಯೂಸ್ ಮಾಡಿ ನಮ್ಮ ಸೋಲಮನ್ ಅಲ್ಲಿಂದ ಎದ್ದು ಹೋಗಿ ಬೇರೆ ಕಡೆ ಗುಳಿ ತೋಡಿ ಅದರಲ್ಲಿ ಆ ಡೈಮಂಡ್ ಅನ್ನ ಊತಾಕಿಡ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಮಿಲಿಟರಿ ಆ ಜಾಗವನ್ನೇ ಕ್ಯಾಪ್ಚರ್ ಮಾಡ್ಬಿಡ್ತಾ ಇದ್ದಾರೆ. ನಮ್ಮ ಸೋಲಮನ್ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ತುಂಬಾ ದೂರ ಕರ್ಕೊಂಡು ಬಂದು ಒಂದು ಜೈಲಿಗೆ ಹಾಕಿರ್ತಾರೆ ಸೋಲಮನ್ ನ. ಅದೇ ಜೈಲಲ್ಲೇ ನಮ್ಮ ಹೀರೋನು ಇರೋದು. ಹಾಗೆ ಇರ್ಬೇಕಾದ್ರೆ ಏಟಾಗಿರೋ ನಟ್ಸಲೈಟ್ ಹೆಡ್ ಅನ್ನು ಆ ಜೈಲ್ ಒಳಗಡೆ ಸ್ಟ್ರಕ್ಚರ್ ಅಲ್ಲಿ ತಳ್ಕೊಂಡು ಬರ್ತಾ ಇದ್ದಾರೆ. ಆವಾಗ ಆ ಹೆಡ್ ನಮ್ಮ ಸೋಲಮನ್ ನೋಡ್ಬಿಟ್ಟು ಏಯ್ ಎಲ್ಲೋ ಆ ಡೈಮಂಡ್ ಎಲ್ಲಿ ಹೌಸ್ ಇಟ್ಟಿದೀಯಾ? ಅಷ್ಟು ದೊಡ್ಡ ಡೈಮಂಡ್ ಅನ್ನ ನನ್ನ ಲೈಫ್ ಅಲ್ಲಿ ನಾನು ನೋಡೇ ಇಲ್ಲ, ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳೋ ಅಂತ ಕೇಳ್ತಾ ಇರೋದನ್ನ ನಮ್ಮ ಹೀರೋನು ನೋಡ್ತಾನೆ. ನಿನ್ನ ಹೆಸರು ಸೋಲಮನ್ ತಾನೆ, ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ನಿನ್ನ ಫ್ಯಾಮಿಲಿಯನ್ನ ಕಂಡು ಹಿಡಿತೀನಿ, ಎಲ್ಲರನ್ನು ಕೊಂದು ಬಿಡ್ತೀನಿ, ಡೈಮಂಡ್ ಎಲ್ಲಿದೆ ಅಂತ ಕರೆಕ್ಟ್ ಆಗಿ ಹೇಳ್ಬಿಡು, ನಿಜ ಹೇಳು ಅಂತ ಫೋರ್ಸ್ ಮಾಡಿ ಕೇಳ್ತಾನೆ ಇರ್ಬೇಕಾದ್ರೆ ನಮ್ಮ ಸೋಲಮನ್ ಟೆನ್ಷನ್ ಆಗ್ಬಿಟ್ಟು ಅವನ ಶರ್ಟ್ ಪ್ಯಾಂಟ್ ಚಡ್ಡಿ ಎಲ್ಲವನ್ನು ಬಿಚ್ಚಿ ನನ್ನ ಹತ್ರ ಏನುವೇ ಇಲ್ಲ ಕಣೋ ಹೋಗೋ ಅಂತ ಹೇಳ್ತಾನೆ. ಸೊ ಸೋಲ್ಜರ್ಸ್ ನಟ್ಸಲೈಟ್ ಹೆಡ್ ಅನ್ನ ತಳ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ನಮ್ಮ ಹೀರೋ ಅವನ ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡಿ ಆ ಜೈಲಿಂದ ಹೊರಗಡೆ ಬಂದ್ಬಿಡ್ತಾ ಇದ್ದಾನೆ. ಯಾಕೆ ಅಂದ್ರೆ ನಮ್ಮ ಹೀರೋಗೆ ಹೊರಗಡೆ ತುಂಬಾನೇ ಸಪೋರ್ಟ್ ಇದೆ. ಹಾಗೆ ನಮ್ಮ ಹೀರೋ ಹೊರಗಡೆ ಬರ್ಬೇಕಾದ್ರೆ ಅವನ ಪಾರ್ಟ್ನರ್ ನೋಡಪ್ಪ ನೀನು ಡೈಮಂಡ್ ನೆಲ್ಲ ಕಳ್ಕೊಂಡಿದ್ರಿಂದ ಕರ್ನಲ್ ಅದನ್ನ ಕೇಳಿ ಖುಷಿ ಪಡಲ್ಲ, ಇವಾಗ ಏನ್ ಮಾಡ್ತೀಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಅದ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡ್ಬೇಡ, ಕರ್ನಲ್ ಜೊತೆ ನಾನು ಮಾತಾಡ್ಕೋತೀನಿ, ಅದಕ್ಕಿಂತ ದೊಡ್ಡ ಡೈಮಂಡ್ ನಮಗೆ ಸಿಗ್ತಾ ಇದೆ, ಜೈಲ್ ಒಳಗಡೆ ಸೋಲಮನ್ ಅಂತ ಒಬ್ಬ ಇದ್ದಾನೆ, ಅವನನ್ನ ಮಾತ್ರ ಹೇಗಾದ್ರೂ ಹೊರಗಡೆ ತೆಗ್ಸು ಅಂತ ಅವನ ಪಾರ್ಟ್ನರ್ ಗೆ ಹೇಳ್ಬಿಟ್ಟು ಹೋಗ್ತಾನೆ ನಮ್ಮ ಹೀರೋ. ಆ ಕರ್ನಲ್ ನಮ್ಮ ಹೀರೋಗೆ ಬ್ರೋಕರ್ ಕೆಲಸ ಮಾಡಿ ಡೈಮಂಡ್ ಗಳನ್ನ ಮಾರೋಕೆ ಹೇಳಿರೋದು ಅನ್ಸುತ್ತೆ. ಆಮೇಲೆ ನಮ್ಮ ಹೀರೋ ಅವನ ಮನೆಗೆ ಬಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಚಾಕುನ ತಗೊಂಡು ಅವನ ಹಳ್ಳನ್ನ ಕಿತ್ತಾಕ್ತಾ ಇದ್ದಾನೆ. ನೋಡಿದ್ರೆ ಅದ್ರ ಒಳಗಡೆ ಒಂದು ಚಿಕ್ಕ ಡೈಮಂಡ್ ಇದೆ. ಆಮೇಲೆ ಆ ಡೈಮಂಡ್ ಅನ್ನ ತಗೊಂಡು ಹೋಗಿ ಒಂದು ಫಿನಾನ್ಸ್ ಅಂಗಡಿಯಲ್ಲಿ ಮಾರ್ಬಿಟ್ಟು ಹಣನ ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದಾನೆ ನಮ್ಮ ಹೀರೋ. ಆ ಹಣವನ್ನ ನಮ್ಮ ಹೀರೋ ಅವನ ಪಾರ್ಟ್ನರ್ ಕೈಗೆ ಕೊಟ್ಟು ಸೋಲಮನ್ ಹೊರಗಡೆ ತೆಗೆಸ್ತಾ ಇದ್ದಾನೆ. ಸೋಲಮನ್ ಹೊರಗಡೆ ಬಂದಿದ್ದ ತಕ್ಷಣ ಪಾರ್ಟ್ನರ್ ನಮ್ಮ ಸೋಲಮನ್ ಕೈಗೆ ಸ್ವಲ್ಪ ಹಣನ ಕೊಟ್ಟು ನಾನು ಬೇಗನೆ ನಿನ್ನನ್ನ ಮೀಟ್ ಮಾಡ್ತೀನಿ ಬ್ರದರ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೈಲೆಂಟ್ ಆಗಿ ಹೋಗ್ಬಿಡ್ತಾ ಇದ್ದಾನೆ. ಸೋಲಮನ್ ಹಣನ ತಗೊಂಡು ಅವನ ಕೆಲಸವನ್ನ ನೋಡೋಕೆ ಹೋಗ್ತಾನೆ. ಇಲ್ಲಿ ನಮ್ಮ ಹೀರೋ ಆಮೇಲೆ ಒಬ್ಬ ಆಫ್ರಿಕನ್ ನೋಡೋಕೆ ಹೋಗ್ತಾನೆ. ಅವನ ಕೈಗೆ ಹಣ ಕೊಟ್ಟು ನನಗೆ ಚಿಕ್ಕದಾಗಿ ಒಂದು ಪಿಸ್ಟಲ್ ಬೇಕಾಗಿದೆ, ಅದನ್ನ ತಗೊಂಡು ಮಡಗಿರೋ ಅಂತ ಹೇಳ್ತಾ ಇದ್ದಾನೆ. ಆ ಆಫ್ರಿಕನ್ಗೂ ತುಂಬಾ ಜನರನ್ನ ಗೊತ್ತು ಅನ್ಸುತ್ತೆ, ಇಲ್ಲಿಗಲ್ ಬಿಸ್ನೆಸ್ ಮಾಡ್ತಾನೆ ಅನ್ಸುತ್ತೆ, ಖಂಡಿತ ನಾನು ತಗೊಂಡು ಮಡಗಿರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆದ್ರೂ ಅಲ್ಲಿರೋರು ಯಾರಿಗೂ ಗೊತ್ತಾಗಬಾರ್ದು ಅಂತ ಇಂಡೈರೆಕ್ಟ್ ಆಗಿ ಮಾತಾಡ್ಕೋತಾ ಇದ್ದಾರೆ ನಮ್ಮ ಹೀರೋ ಮತ್ತೆ ಆ ಆಫ್ರಿಕನ್. ಆಮೇಲೆ ಅಲ್ಲಿ ಒಂದು ಸುಮಾರಾಗಿರೋ ಹುಡುಗಿ ಚೆನ್ನಾಗಿರೋ ಒಂದು ಹುಡುಗಿ ನಿಂತಿರೋದನ್ನ ನೋಡಿ
ನೋಡಿ ಅವಳ ಹತ್ರ ಮಾತಾಡೋಕೆ ಹೋಗ್ತಾನೆ ನಮ್ಮ ಹೀರೋ. ಆ ಹುಡುಗಿ ಅಮೆರಿಕಾನ ಸೇರಿದವಳಂತೆ, ಅದಕ್ಕೆ ನಮ್ಮ ಹೀರೋ ನಾನು ಒಡಿಶಾನ ಸೇರಿದವನು ಅಂತ ಹೇಳ್ತಾನೆ. ಹಾಗೆ ಇಬ್ಬರು ಚೆನ್ನಾಗಿ ಮಾತಾಡ್ತಾ ಇರ್ಬೇಕಾದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ಹುಡುಗಿ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಒಂದು ಮೆಷಿನ್ ಗಾಗಿ ಬಂದೆ ಅಂತ ಹೇಳ್ತಾನೆ. ಏನಪ್ಪಾ ವಾಂಡಿಕಪ್ ಗಾಗ ಅಂತ ಹುಡುಗಿ ಕೇಳ್ತಾ ಇದ್ದಾಳೆ. ಈ ಹುಡುಗಿಗೆ ಆಲ್ರೆಡಿ ಎಲ್ಲವೂ ಗೊತ್ತಿದೆ, ಡೈಮಂಡ್ಸ್ ಗಳ ಬಗ್ಗೆ ಎಲ್ಲವೂ ಗೊತ್ತಿದೆ. ಯಾಕೆ ಅಂದ್ರೆ ಆ ವಾಂಡಿಕಪ್ ಕಂಪನಿ ಈ ತರ ಇಲ್ಲಿಗಲ್ ಡೈಮಂಡ್ಸ್ ಗಳನ್ನ ತಗೋತಾ ಇದೆ ಅಂತಾನೆ US ಗವರ್ಮೆಂಟ್ ಈ ತರ ಸಿಗುವ ಬ್ಲಡ್ ಡೈಮಂಡ್ಸ್ ಗಳಿಗೆ ಬ್ಯಾನ್ ಮಾಡಿದ್ದಾರೆ ಅಂತ ಹುಡುಗಿ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ಡೈಮಂಡ್ಸ್ ಗಳ ಬಗ್ಗೆ ಎಲ್ಲ ನೀನು ಮಾತಾಡ್ಬೇಡ, ಆಮೇಲೆ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಗಾಕೂತೀಯ ಅಂತ ಹೇಳ್ತಾನೆ. ಆದ್ರೂ ಹುಡುಗಿ ಕೇಳೋ ತರ ಇಲ್ಲ, ನಮ್ಮ ಹೀರೋನ ಬಿಡೋ ತರ ಇಲ್ಲ, ಕ್ವಶನ್ಸ್ ಗಳನ್ನ ಮಾಡ್ತಾನೆ ಇದ್ದಾಳೆ. ಆವಾಗ ನಮ್ಮ ಹೀರೋಗೆ ಡೌಟ್ ಆಗ್ಬಿಟ್ಟು ನೀನು ಜರ್ನಲಿಸ್ಟ್ ತಾನೆ, ಅಂದ್ರೆ ರಿಪೋರ್ಟರ್ ತಾನೆ, ನೀನು ಕೇಳೋ ಕ್ವಶನ್ಸ್ ಗಳಿಂದಾನೇ ಗೊತ್ತಾಗ್ತಾ ಇದೆ ಅಂತ ಅಲ್ಲಿಂದ ಹೊರಡ್ತಾನೆ. ಆವಾಗ ಹುಡುಗಿ ಹಿಂದೆನೆ ನಮ್ಮ ಹೀರೋ ಹತ್ರ ಹೋಗಿ ಈ ವಾಂಡಿಕಪ್ ಕಂಪನಿ ಲೈಬೇರಿಯಾ ಇಂದಾನೆ ಲೀಗಲ್ ಆಗಿ ಡೈಮಂಡ್ಸ್ ಗಳನ್ನ ತಗೋತಾ ಇದ್ದಾರೆ, ಆದ್ರೆ ಲೈಬೇರಿಯಾದಲ್ಲಿ ಡೈಮಂಡ್ಸ್ ಗಳೇ ಇಲ್ಲ, ಲೈಬೇರಿಯಾ ನಾಡಿನಲ್ಲಿ ಅಷ್ಟೇನು ಡೈಮಂಡ್ಸ್ ಗಳು ಸಿಗೋದೇ ಇಲ್ಲ, ಆದ್ರೆ ಅವ್ರಗಳಿಗೆ ಹೇಗೆ ಅಷ್ಟೊಂದು ಡೈಮಂಡ್ಸ್ ಗಳು ಸಿಗ್ತಾ ಇದೆ, ಎಲ್ಲಿಂದ ತಗೋತಾ ಇದ್ದಾರೆ, ಇದ್ರ ಬಗ್ಗೆ ಏನಾದ್ರೂ ನೀನು ಹೇಳೋಕೆ ಆಗುತ್ತಾ ಅಂತ ನಮ್ಮ ಹೀರೋ ಹತ್ರ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಟೆನ್ಷನ್ ಆಗ್ಬಿಟ್ಟು ಅವಳಿಗೆ ಕೆಟ್ಟದಾಗಿ ಬೈದ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಮನೆಗೆ ಬಂದ್ರೆ ನಮ್ಮ ಹೀರೋ ಅವನ ಟಿವಿ ಥಿಂಗ್ಸ್ ಎಲ್ಲವೇ ನಾಶ ಆಗಿದೆ. ಏನು ಗೊತ್ತಾಗದೆ ನಮ್ಮ ಹೀರೋ ಯೋಚನೆ ಮಾಡ್ತಾ ಇದ್ದಾನೆ. ಆಮೇಲೆ ರೋಡ್ ಅಲ್ಲಿ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಕರ್ನಲ್ ಅವರ ಹುಡುಗ ಒಬ್ಬ ಬಂದು ನಮ್ಮ ಹೀರೋ ಹತ್ರ ಮಾತಾಡ್ತಾನೆ. ಇವನೇ ಟಿವಿನೆಲ್ಲ ಹೊಡೆದಾಕಿರೋದು. ಏನಪ್ಪಾ ಏನೋ ಪ್ರಾಬ್ಲಮ್ ಅಲ್ಲಿ ಸಿಗಾಕೋಬಿಟ್ಟಿದ್ಯಂತಲ್ಲ, ಕರ್ನಲೇ ನಿನ್ನ ಹತ್ರ ಮಾತಾಡೋಕೆ ಹೇಳಿದ್ರು ಅಂತ ವಿಚಾರಿಸ್ತಾ ಇರ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಅವನ ಹೊಟ್ಟೆಗೆ ಒಂದು ಬಿಟ್ಟು ಮತ್ತೆ ಅವನನ್ನ ನಿಲ್ಲಿಸಿ, ನೋಡು ಇದು ನನ್ನ ಟಿವಿನ ನೀನು ಹೊಡೆದಾಕಿದ್ದಕ್ಕಾಗೆ, ಹೋಗಿ ಕರ್ನಲ್ ಹತ್ರ ಹೇಳು, ಅವರನ್ನ ನೋಡೋಕೆ ನಾನೇ ಬರ್ತೀನಿ, ಅವರಿಗೆ ಸೇರ್ಬೇಕಾಗಿರೋ ಹಣ ಅವರಿಗೆ ಖಂಡಿತ ಸಿಗುತ್ತೆ. ಇಲ್ಲಿ ನಮ್ಮ ಸಾಲಮನ್ ಪಕ್ಕದ ನಾಡಾದ ಲೈಬೇರಿಯಾಗೆ ಹೋಗೋಣ ಅಂತ ಟ್ರೈ ಮಾಡ್ತಾನೆ. ಆದ್ರೆ ಅಲ್ಲಿ ಅಲೋ ಮಾಡ್ಕೊಳ್ಳೋರ ಹೆಸರನ್ನ ಒಂದು ನೇಮ್ ಲಿಸ್ಟ್ ಹಾಕಿ ಬೋರ್ಡ್ ಅಲ್ಲಿ ಅಂಟಿಸಿದ್ದಾರೆ. ಅದರಲ್ಲಿ ಸಾಲಮನ್ ಚೆಕ್ ಮಾಡ್ಬೇಕಾದ್ರೆ ಅದರಲ್ಲಿ ಅವನ ಹೆಸರೇ ಇಲ್ಲ. ಅದಕ್ಕೆ ಅಲ್ಲಿರೋ ಆಫೀಸರ್ಸ್ ಹತ್ರ ಕೇಳ್ಬೇಕಾದ್ರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ಯಾ ಅಂತ ಕೇಳ್ತಾ ಇದ್ದಾರೆ. ಪಾಪ ನಮ್ಮ ಹುಡುಗ ಇವಾಗ ಜೈಲಿಂದ ಹೊರಗಡೆ ಬಂದಿದ್ದಾನೆ, ಎಲ್ಲಿಂದ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿರೋಕೆ ಆಗುತ್ತೆ, ಆದ್ರೂ ಹಾ ಸರ್ ಸಬ್ಮಿಟ್ ಮಾಡಿದೀನಿ ಅಂತ ಸುಳ್ಳು ಹೇಳ್ತಾ ಇದ್ದಾನೆ. ಅದಕ್ಕೆ ಆಫೀಸರ್ಸ್ ನೇಮ್ ಲಿಸ್ಟ್ ಅನ್ನ ಚೆಕ್ ಮಾಡಿ ನೋಡ್ಬಿಟ್ಟು ನಿನ್ನ ಹೆಸರು ಇಲ್ಲ ಕಣಪ್ಪ ಅಂತ ನಮ್ಮ ಸಾಲಮನ್ ಕಳಿಸ್ಬಿಡ್ತಾ ಇದ್ದಾರೆ. ಸೊ ನಮ್ಮ ಸಾಲಮನ್ ಪಕ್ಕದ ನಾಡಾದ ಲೈಬೇರಿಯಾಗೆ ಹೋಗೋಕೆ ಆಗ್ಲಿಲ್ಲ, ಅವನ ನಾಡಿನಲ್ಲೇ ಇರ್ಬೇಕಾಗ್ತಾ ಇದೆ. ಇಲ್ಲಿ ನಮ್ಮ ಸಾಲಮನ್ ಅವರ ಫ್ಯಾಮಿಲಿ ಒಂದು ಜಾಗದಲ್ಲಿ ಇರ್ಬೇಕಾದ್ರೆ ಅಲ್ಲಿಗೆ ನಕ್ಸಲೈಟ್ಸ್ ಬಂದು ಸಾಲಮನ್ ಅವರ ಮಗ ದಿಯಾನ ಮಾತ್ರ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ, ಅವನನ್ನು ನಕ್ಸಲೈಟ್ ಮಾಡೋಕೆ. ಇಲ್ಲಿ ನಮ್ಮ ಹೀರೋ ಟ್ಯಾಕ್ಸಿಯಲ್ಲಿ ಬೇರೆ ಊರಿಗೆ ಬರ್ತಾನೆ. ಬಂದಿದ ತಕ್ಷಣ ಅವನನ್ನ ಕರ್ನಲ್ ಅವರ ಹುಡುಗರು ಅವನನ್ನ ಹೆದರಿಸಿ ಕರ್ನಲ್ ಹತ್ರ ಕರ್ಕೊಂಡು ಹೋಗ್ತಾರೆ. ಕರ್ನಲ್ ಮತ್ತೆ ಅವರ ಹುಡುಗರು ಎಲ್ಲರೂ ಗೌರ್ಮೆಂಟ್ ಗೆ ಸಪೋರ್ಟ್ ಮಾಡಿ ಫೈಟ್ ಮಾಡೋರು, ಅಂದ್ರೆ ಇವ್ರುಗಳು ಮಿಲಿಟರಿ ತರಾನೆ. ಆದ್ರೂ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಡೈಮಂಡ್ಸ್ ಗಳನ್ನ ತಗೊಂಡು ಅದನ್ನ ಮಾರಿ ಬ್ರೋಕರ್ ಕೆಲಸ ಮಾಡಿ ಸಂಪಾದನೆ ಮಾಡ್ತಾ ಇದ್ದಾರೆ. ಆಮೇಲೆ ಕರ್ನಲ್ ನಮ್ಮ ಹೀರೋನ ಮಾತ್ರ ಸೆಪರೇಟ್ ಕರ್ಕೊಂಡು ಹೋಗಿ, ನೋಡು ನಿನಗೆ 19 ವರ್ಷ ಇರ್ಬೇಕಾದ್ರಿಂದ ನಿನ್ನನ್ನ ನನಗೆ ಚೆನ್ನಾಗಿ ಗೊತ್ತು, ನಿನ್ನ ಜೊತೆ ತುಂಬಾ ಹುಡುಗರು ಇದ್ದರು, ಆದ್ರೆ ಇವಾಗ ಅದ್ರಲ್ಲಿ ನೀನು ಒಬ್ಬನೇ ಬದುಕಿರೋದು, ಅದಕ್ಕೆ ಕಾರಣ ಲಕ್ಕಲ್ಲ, ನೀನೊಬ್ಬ ಗ್ರೇಟ್ ಸೋಲ್ಜರ್, ನಿನ್ನನ್ನ ಆ ಮಟ್ಟಿಗೆ ನಾನು ಡೆವಲಪ್ ಮಾಡಿದ್ದೀನಿ, ನಿನಗೆ ತುಂಬಾ ಟ್ಯಾಲೆಂಟ್ ಇದೆ, ಆದ್ರೆ ಇವಾಗ ನೀನು ನನ್ನನ್ನ ಕಟ್ ಮಾಡಿ ದೂರ ಮಾಡ್ತಾ ಇದೀಯಾ, ಇವಾಗ ನಡೆಯಲಿರುವ ಬಿಸ್ನೆಸ್ ಇಂದ ನನ್ನನ್ನ ದೂರ ಮಾಡ್ತಾ ಇದೀಯಾ, ಅಷ್ಟು ದೊಡ್ಡ ಡೈಮಂಡ್ ಅನ್ನ ನೀನು ಮಾರ್ಬೇಕಾದ್ರೆ ನನಗೂ ಶೇರ್ ಕೊಡು ಅಂತ ಕೇಳ್ತಾ ಇದ್ದಾರೆ ಕರ್ನಲ್. ಅದಕ್ಕೆ ನಮ್ಮ ಹೀರೋ, ಅಷ್ಟು ದೊಡ್ಡ ಡೈಮಂಡ್ ಅನ್ನ ನಾನು ನೋಡ್ಬಿಟ್ಟಿದ್ರೆ ಇಷ್ಟೊತ್ತು ಈ ಕಾಂಟಿನೆಂಟ್ ಅಲ್ಲೇ ನಾನು ಇರ್ತಾ ಇರ್ಲಿಲ್ಲ, ಎಸ್ಕೇಪ್ ಆಗ್ಬಿಡ್ತಾ ಇದ್ದೆ. ಅದಕ್ಕೆ ಕರ್ನಲ್ ನಮ್ಮ ಹೀರೋ ಅವನ ಕೈಯನ್ನ ಹಿಡಿದು ಅಲ್ಲಿರೋ ಮಣ್ಣನ್ನ ತೆಗೆದು ಅವನ ಕೈಗೆ ಹಾಕಿ, ನೋಡು ಇದೇನೇ ನಮ್ಮ ತಾಯಿ ಭೂಮಿ, ಇದನ್ನ ಬಿಟ್ಟು ನೀನು ಯಾವಾಗ್ಲೂ ಹೊರಗಡೆ ಹೋಗಲ್ಲ, ಬದುಕಿದ್ರು ಸರಿ ಸತ್ರು ಸರಿ ಅದು ಇಲ್ಲೇನೆ ಅಂತ ಹೇಳ್ತಾರೆ ಕರ್ನಲ್. ಅದಕ್ಕೆ ನಮ್ಮ ಹೀರೋನು ಸರಿ ಸರಿ ಅಂತ ತಲೆ ಅಲ್ಲಾಡಿಸ್ಕೊಂಡು ಹೋಗ್ತಾನೆ. ಆಮೇಲೆ ನಮ್ಮ ಹೀರೋ ಸಾಲಮನ್ ಮೀಟ್ ಮಾಡಿ, ಏನಪ್ಪಾ ಮಾಡಿದೆ ಆ ಡೈಮಂಡ್ ಅನ್ನ, ನಾನಾಗಿದ್ದಿದ್ರೆ ಅದನ್ನ ಮಣ್ಣಲ್ಲಿ ಊತಾಕ್ಬಿಡ್ತಾ ಇದ್ದೆ, ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ ಅಂತ ಮಾತಾಡಿಸ್ಬೇಕಾದ್ರೆ ಅದಕ್ಕೆ ಸಾಲಮನ್, ಆ ತರ ಒಂದು ಡೈಮಂಡ್ ಅನ್ನ ನಾನು ನೋಡೇ ಇಲ್ಲ, ನಿನಗೆ ಹೇಳಿದ ನಟ್ಸಲೈಟ್ ಹೆಡ್ ಅನ್ನೇ ಹೋಗಿ ಕೇಳ್ಕೊ ಅಂತ ಹೇಳ್ಬಿಟ್ಟು ಬಸ್ಸಲ್ಲಿ ಹತ್ತಿ ಅವನು ಕೆಲ್ಸಕ್ಕೆ ಹೊರಟೋಗ್ತಾ ಇದ್ದಾನೆ. ಇಲ್ಲಿ ನಟ್ಸಲೈಟ್ಸ್ ನಮ್ಮ ಸಾಲಮನ್ ಅವರ ಮಗ ದಿಯಾನ ಕಿಡ್ನಾಪ್ ಮಾಡ್ಕೊಂಡು ಬಂದ್ರಲ್ವಾ, ಅದೇ ತರ ಇನ್ನ ಚಿಕ್ಕ ಹುಡುಗರನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಿದ್ದಾರೆ, ಅವ್ರಗಳಿಗೆ ಕ್ಲಾಸ್ ತಗೋತಾ ಇದ್ದಾರೆ. ನಿಮ್ಮ ತಾಯಿ ತಂದೆ ಎಲ್ಲ ವೇಸ್ಟ್, ಅಗ್ರಿಕಲ್ಚರ್ ಕೆಲಸ ಮಾಡ್ಕೊಂಡು ಮೀನು ಹಿಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಅವ್ರುಗಳು ತುಂಬಾ ವೀಕ್ ಆಗಿದ್ದಾರೆ, ಆದ್ರೆ ನೀವುಗಳು ಹಾಗಿಲ್ಲ, ಈ ನಾಡನ್ನ ಕಾಪಾಡೋಕೆ ಹುಟ್ಟಿರುವ ವೀರ ಧೀರರು, ಇನ್ ಮುಂದೆ ನೀವು ಚಿಕ್ಕ ಮಕ್ಕಳಲ್ಲ ದೊಡ್ಡ ಗಂಡಸರು ಅಂತ ಅದು ಇದು ಅಂತ ಹೇಳಿ ಆ ಚಿಕ್ಕ ಹುಡುಗರ ಮೈಂಡ್ ಅನ್ನ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ ನಟ್ಸಲೈಟ್ಸ್. ಆ ಹುಡುಗರಿಗೆ ಹೇಗೆ ಟಾರ್ಗೆಟ್ ಇಟ್ಟು ಶೂಟ್ ಮಾಡೋದು ಅಂತ ಎಲ್ಲ ಟೀಚ್ ಮಾಡ್ತಾ ಇದ್ದಾರೆ. ಈ ಚಿಕ್ಕ ಹುಡುಗರನ್ನು ಟೆರರಿಸ್ಟ್ ಆಗಿ ಚೇಂಜ್ ಮಾಡ್ತಾ ಇದ್ದಾರೆ ನಟ್ಸಲೈಟ್ಸ್. ಇಲ್ಲಿ ನಮ್ಮ ಹೀರೋ ಅದೇ ಒಬ್ಬನ ಹತ್ರ ಪಿಸ್ಟಲ್ ತಗೊಂಡು ಮಡಗಿರೋ ಅಂತ ಹಣ ಕೊಟ್ಟಿದ್ನಲ್ವಾ, ಅವನ
ಅವನ ಹತ್ರ ಬರ್ತಾನೆ. ಅಲ್ಲಿ ದೊಡ್ಡ ಪಾರ್ಟಿ ನಡೀತಾ ಇದೆ. ಪಿಸ್ಟಲ್ ಕೊಡು ಅಂತ ಕೇಳಿದ ತಕ್ಷಣ ಅದೇ ತರ ಅವನು ತಗೊಂಡಿರೋ ಪಿಸ್ಟಲ್ ನ ನಮ್ಮ ಹೀರೋ ಕೈಗೆ ಕೊಡ್ತಾವನೆ. ಅದನ್ನ ತಗೊಂಡ ನಮ್ಮ ಹೀರೋ ಹಾಗೆ ಪಾರ್ಟಿನ ನೋಡ್ಬೇಕಾದ್ರೆ ಆ ಜರ್ನಲಿಸ್ಟ್ ಹುಡುಗಿ, ರಿಪೋರ್ಟರ್ ಹುಡುಗಿ ಅವಳು ಬಂದಿದ್ದಾಳೆ. ಇವಳೇ ಈ ಕಥೆಯ ಹೀರೋಯಿನ್. ಅವಳನ್ನ ನೋಡಿದ ತಕ್ಷಣ ನಮ್ಮ ಹೀರೋ ಅವಳನ್ನ ಫೋರ್ಸ್ ಮಾಡಿ ಕೆಳಗಡೆ ಕರ್ಕೊಂಡು ಹೋಗಿ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾವನೆ. ಹಾಗೆ ಹೀರೋಯಿನ್ ನಮ್ಮ ಹೀರೋ ಜೊತೆ ಡ್ಯಾನ್ಸ್ ಮಾಡ್ಕೊಂಡೆ ವಾಂಡಿಕ್ಯಾಪ್ ಕಂಪನಿಯ ಬಗ್ಗೆ ವಿಚಾರಣೆ ಮಾಡ್ತಾವಳೆ. ಹೇಗೆ ಡೈಮಂಡ್ಸ್ ಗಳನ್ನೆಲ್ಲ ಎಕ್ಸ್ಪೋರ್ಟ್ ಮಾಡಿ ಕೊಡ್ತಾ ಇದ್ದೀರಾ ಅಂತ ನಮ್ಮ ಹೀರೋ ಬಗ್ಗೆನು ವಿಚಾರಣೆ ಮಾಡ್ತಾವಳೆ. ಆದ್ರೆ ನಮ್ಮ ಹೀರೋ ಏನು ಮಾತಾಡ್ದೇನೆ ಸ್ವಲ್ಪ ಹೊತ್ತು ಅವಳ ಜೊತೆ ಡ್ಯಾನ್ಸ್ ಮಾಡ್ಬಿಟ್ಟು ಡ್ಯಾನ್ಸ್ ಮಾಡಿದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾ ಇದ್ದಾನೆ. ಆದ್ರೂ ಹೀರೋಯಿನ್ ಬಿಡೋ ತರ ಇಲ್ಲ. ನಮ್ಮ ಹೀರೋ ಹಿಂದೆನೆ ಬಂದು ಮತ್ತೆ ಮತ್ತೆ ಕ್ವಶನ್ಸ್ ಮಾಡ್ತಾನೆ ಇದ್ದಾಳೆ. ಆವಾಗ ನಮ್ಮ ಹೀರೋ, ನೋಡು ನಾನು ಬರೀ ಸರ್ವಿಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನಿಜವಾಗ್ಲೂ ನಾನು ಮಾರುವ ಡೈಮಂಡ್ಸ್ ಗಳನ್ನ ಅಮೆರಿಕನ್ ಹುಡುಗಿರೇ ತಗೋತಾ ಇರೋದು. ಬುಕ್ಸ್ ಅಲ್ಲಿ ಇರುವ ಕತೆಗಳನ್ನೆಲ್ಲ ಓದ್ಬಿಟ್ಟು ಅದರಲ್ಲಿ ಬರೋ ಕ್ಯಾರೆಕ್ಟರ್ಸ್ ಗಳಿಗೆ ಮದುವೆ ಆಗೋ ತರಾನೇ ನಾವು ಮದುವೆ ಮಾಡ್ಕೋಬೇಕು ಅಂತ ತುಂಬಾ ಡೈಮಂಡ್ಸ್ ಗಳನ್ನ ತಗೊಂಡು ಇಟ್ಕೋತಾ ಇದ್ದಾರೆ ಅಮೆರಿಕನ್ ಹುಡುಗಿರು. ನಾವು ಎಲ್ಲರೂ ಒಂದೇ ತರ ಬಿಸ್ನೆಸ್ ಮಾಡ್ತಾ ಇರೋದು. ಇದ್ರ ಮೇಲೆ ನನ್ನನ್ನು ಕ್ವಶನ್ ಮಾಡಬೇಡ ಅಂತ ರ್ಯಾಶ್ ಆಗಿ ಹೀರೋಯಿನ್ ಹತ್ರ ಮಾತಾಡ್ತಾನೆ ಹೀರೋ. ಅದಕ್ಕೆ ಹೀರೋಯಿನ್, ಎಲ್ಲರೂ ಒಂದೇ ರೀಸನ್ ಗಾಗಿ ಡೈಮಂಡ್ಸ್ ಗಳನ್ನ ತಗೊಳ್ಳೋಲ್ಲ. ನಿನ್ನ ಹತ್ರ ಮಾತಾಡಿ ನನಗೆ ಬೋರ್ ಆಗ್ತಾ ಇದೆ, ನಾನು ಹೋಗ್ತೀನಿ, ಬೇರೆ ಯಾರ ಜೊತೆನಾದ್ರೂ ಮಾತಾಡ್ತೀನಿ ಅಂತ ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾಳೆ ಹೀರೋಯಿನ್. ನೆಕ್ಸ್ಟ್ ದಿನ ನಮ್ಮ ಹೀರೋ ಇವಾಗ ಸಾಲಮನ್ ಕೆಲಸ ಮಾಡ್ತಾ ಇರುವ ಜಾಗಕ್ಕೆ ಬರ್ತಾವನೆ. ಸಾಲಮನ್ನ ಹಿಡಿದು, ನೋಡು ನೀನೇ ಆ ಡೈಮಂಡ್ ಅನ್ನ ಮಾರೋಕೆ ಟ್ರೈ ಮಾಡ್ತಾ ಇದೀಯಾ ಅಂತ ಮಾತ್ರ ಹೇಳ್ಬೇಡ. ನೀನು ಆ ಡೈಮಂಡ್ ಬಗ್ಗೆ ಸ್ವಲ್ಪ ಬಾಯ್ ಬಿಟ್ರು ಕೂಡ ನಿನ್ನನ್ನ ಕೊಂದು ಬಿಡ್ತಾರೆ. ಫಸ್ಟ್ ಡೈಮಂಡ್ ಅನ್ನ ಯಾರು ತಗೋತಾರೆ ಅಂತ ನಿನಗೆ ಗೊತ್ತಾ? ಏನೇ ಇದ್ರೂ ಸರಿ ನನ್ನ ಹೆಲ್ಪ್ ನಿನಗೆ ಬೇಕೇ ಬೇಕಾಗುತ್ತೆ. ಅದು ಮಾತ್ರ ಇಲ್ಲ, ನಿನ್ನೆ ರಾತ್ರಿನೇ ನಟ್ಸಲೈಟ್ಸ್ ಈ ಊರೊಳಗಡೆ ಬಂದ್ಬಿಟ್ಟಿದ್ದಾರೆ. ಇವಾಗ ಇನ್ನ ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ದೊಡ್ಡ ಗಲಾಟಿನೇ ನಡೆಯುತ್ತೆ. ಆ ಡೈಮಂಡ್ ಎಲ್ಲಿದೆ ಅಂತ ಬೇಗ ಹೇಳು ಅಂತ ನಮ್ಮ ಹೀರೋ ಕೇಳಿದ್ರು ಸಾಲಮನ್ ಸೈಲೆಂಟ್ ಆಗೇ ಇದ್ದಾನೆ, ಬಾಯನ್ನೇ ಬಿಡ್ತಾ ಇಲ್ಲ. ನಾನು ನನ್ನ ಫ್ಯಾಮಿಲಿನ ನೋಡ್ಬೇಕು, ನನ್ನ ಫ್ಯಾಮಿಲಿ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಸಾಲಮನ್ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ನನಗೆ ತುಂಬಾ ವೈಟ್ ಪೀಪಲ್ಸ್ ಅನ್ನ ಗೊತ್ತು, ಅವರನ್ನ ಇಟ್ಟು ಖಂಡಿತ ನಿನ್ನ ಫ್ಯಾಮಿಲಿಯನ್ನ ನಾವು ಹುಡುಕಿ ಕಂಡಿಡಿಬಹುದು. ಅದಕ್ಕೆ ಸಾಲಮನ್, ನೀನು ಸುಮ್ನೆ ಸುಳ್ಳು ಹೇಳ್ತಾ ಇದೀಯಾ ಅಂತ ಹೀರೋ ಹತ್ರ ಟೆನ್ಷನ್ ಆಗ್ತಾವನೆ. ಅದೇ ಸಮಯದಲ್ಲಿ ನಟ್ಸಲೈಟ್ಸ್ ಬೇರೆ ಊರ್ ಒಳಗಡೆ ಬರ್ತಾ ಇದ್ದಾರೆ. ಆದ್ರಿಂದ ನಮ್ಮ ಹೀರೋ ಮತ್ತೆ ಸಾಲಮನ್ ಅಲ್ಲಿಂದ ಓಡೋಗ್ಬೇಕಾಗಿರೋ ಸಿಚುವೇಶನ್ ಬರುತ್ತೆ. ಆಮೇಲೆ ನಮ್ಮ ಹೀರೋ ಸಾಲಮನ್ ಒಂದು ಜಾಗದಲ್ಲಿ ನಿಲ್ಸಿ, ಇವಾಗ್ಲಾದ್ರೂ ಡೈಮಂಡ್ ಎಲ್ಲಿದೆ ಅಂತ ಹೇಳ್ತೀಯಾ ಇಲ್ವೋ, ಸೇ ಎಸ್ ಆರ್ ನೋ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಸಾಲಮನ್, ಫಸ್ಟ್ ನಾವು ಎಲ್ಲಾದ್ರೂ ಹೋಗಿ ಹೌಸ್ ಕೊಳ್ಳೋಣ, ಈ ಟೆರರಿಸ್ಟ್ ಗಳ ಹತ್ರ ಇಂದ ತಪ್ಪಿಸ್ಕೊಳ್ಳೋಣ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾನೆ. ಆದ್ರಿಂದ ನಮ್ಮ ಹೀರೋ ಸಾಲಮನ್ ಕರ್ಕೊಂಡು ಸೇಫ್ ಆಗಿ ಓಡಿ ಹೋಗ್ತಾ ಇರ್ತಾನೆ. ನಮ್ಮ ಹೀರೋ ಆಲ್ರೆಡಿ ಸೋಲ್ಜರ್ ಅಲ್ವಾ, ಸೋಲ್ಜರ್ ಕೆಲಸ ಗೊತ್ತಲ್ವಾ, ಸೊ ಸೇಫ್ ಆಗಿ ಸಾಲಮನ್ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಬಂದ ನಟ್ಸಲೈಟ್ಸ್ ಎರ್ರಾ ಬಿರ್ರಿ ಶೂಟ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಸಿಗಾಕೊಂಡು ನಾರ್ಮಲ್ ಪೀಪಲ್ಸ್ ತುಂಬಾ ಜನ ಸಾಯ್ತಾ ಇದ್ದಾರೆ. ಹಾಗೆ ನಮ್ಮ ಹುಡುಗರು ಎಸ್ಕೇಪ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಜಾಗದಲ್ಲಿ ನಟ್ಸಲೈಟ್ಸ್ ಅನ್ನ ಮಿಲಿಟರಿ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಆದ್ರಿಂದ ನಮ್ಮ ಹುಡುಗರು ಪಕ್ಕದಲ್ಲಿರುವ ಒಂದು ಬಿಲ್ಡಿಂಗ್ ಒಳಗಡೆ ಹೋಗಿ ಹೌಸ್ಕೋತಾ ಇದ್ದಾರೆ. ಅಲ್ಲಿ ಆಲ್ರೆಡಿ ತುಂಬಾ ಜನರು ಹೌಸ್ಕೊಂಡಿದ್ದಾರೆ. ಇಲ್ಲಿ ಹೊರಗಡೆ ಮಿಲಿಟರಿ ಅವರು ಸ್ವಲ್ಪ ಜನನೇ ಬಂದಿದ್ದಾರೆ ಅನ್ಸುತ್ತೆ. ಸೊ ನಟ್ಸಲೈಟ್ಸ್ ಹತ್ರ ಸೋತೋಗ್ಬಿಡ್ತಾ ಇದ್ದಾರೆ. ಆದ್ರೆ ನಟ್ಸಲೈಟ್ಸ್ ಮಿಲಿಟರಿ ಅವರನ್ನ ಅರೆಸ್ಟ್ ಮಾಡ್ತಾ ಇಲ್ಲ, ಎಲ್ಲರನ್ನು ಅದೇ ಜಾಗದಲ್ಲಿ ಶೂಟ್ ಮಾಡಿ ಕೊಳ್ತಾ ಇದ್ದಾರೆ. ಇಲ್ಲಿ ಪಾರ್ಟಿ ನಡೀತಾ ಇತ್ತಲ್ಲ, ಆ ಜಾಗವನ್ನೇ ನಾಶ ಮಾಡಿ ಬಿಟ್ಟಿದ್ದಾರೆ ನಟ್ಸಲೈಟ್ಸ್. ನಮ್ಮ ಹೀರೋ ಅವನ ಫ್ರೆಂಡ್ ಅದೇ ಪಿಸ್ಟಲ್ ಕೊಟ್ಟಿದ್ನಲ್ಲ, ಅವನನ್ನ ಕೂಡ ಶೂಟ್ ಮಾಡಿ ಕೊಂದ್ಬಿಟ್ಟಿದ್ದಾರೆ. ಆವತ್ತು ರಾತ್ರಿ ನಟ್ಸಲೈಟ್ಸ್ ಆ ಊರನ್ನೇ ಕಂಟ್ರೋಲ್ಗೆ ತಗೊಂಡು ಬಂದ್ಬಿಟ್ರು. ಸೊ ಎಲ್ಲರೂ ಎಣ್ಣೆ ಹೊಡ್ಕೊಂಡು ಖುಷಿಯಾಗಿದ್ದಾರೆ. ಈ ಕಡೆ ನಮ್ಮ ಹೀರೋ ಮತ್ತೆ ಸಾಲಮನ್ ಅವ್ರಗಳ ಹತ್ರ ಇಂದ ನಿಧಾನಕ್ಕೆ ಎಸ್ಕೇಪ್ ಆಗಿ ಆ ಊರನ್ನ ಬಿಟ್ಟೆ ಹೊರಗಡೆ ಬರ್ತಾ ಇದ್ದಾರೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಆಗುತ್ತೆ. ಇನ್ನ ಸ್ವಲ್ಪ ಜನ ಪೀಪಲ್ಸ್ ಆ ಊರಿಂದ ಎಸ್ಕೇಪ್ ಆಗಿರ್ತಾರೆ. ಸೊ ಅವ್ರಗಳ ಜೊತೆ ಸೇರಿ ನಮ್ಮ ಹುಡುಗರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಜನರೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಗೌರ್ಮೆಂಟ್ ಕಂಟ್ರೋಲ್ ಅಲ್ಲಿ ಇರುವ ಒಂದು ಸೇಫ್ ಆದ ಜಾಗಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿಗೆ ಬಂದಾದ ಮೇಲೆ ನಮ್ಮ ಹೀರೋ ಸಾಲಮನ್ ಫೋರ್ಸ್ ಮಾಡಿ ಕೇಳ್ತಾನೆ ಇದ್ದಾನೆ. ಅದಕ್ಕೆ ಸಾಲಮನ್ ಟೆನ್ಷನ್ ಆಗ್ಬಿಟ್ಟು, ನಿನ್ನ ಹತ್ರ ಏನಕ್ಕೆ ಹೇಳ್ಬೇಕು, ನಿನ್ನ ಹತ್ರ ಹೇಳಿ ನನಗೆ ಏನ್ ಪ್ರಯೋಜನ ಇದೆ, ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಹೀರೋ, ನೀನು ಇವಾಗ ಕನ್ಫ್ಯೂಷನ್ ಅಲ್ಲಿ ಇದೀಯಾ, ಅದಕ್ಕೆ ಏನ್ ಗೊತ್ತಾ ಅರ್ಥ, ನಿನಗೆ ಬೇರೆ ದಾರಿನೇ ಇಲ್ಲ, ಆ ಡೈಮಂಡ್ ಅನ್ನ ನನ್ನ ಕೈಗೆ ಕೊಡ್ಲೇಬೇಕಾಗುತ್ತೆ ಅಂತ ಅರ್ಥ ಅಂತ ಮಾತಾಡ್ಕೊಂಡೆ ಒಳಗಡೆ ಬರ್ಬೇಕಾದ್ರೆ ಹೆಲಿಕಾಪ್ಟರ್ ಎಲ್ಲ ಬಂದು ಇಳಿಯುತ್ತೆ. ಆದ್ರಿಂದ ಫಾರಿನ್ ಇಂದ ಫುಡ್ ಎಲ್ಲ ಬಂದಿದೆ ಜನರಿಗೆ. ಆವಾಗ ನಮ್ಮ ಹೀರೋ ಅಲ್ಲಿರೋ ಸೋಲ್ಜರ್ ಒಬ್ಬನ ಹತ್ರ ಹೋಗಿ, ನಾನೊಬ್ಬ ನ್ಯೂಸ್ ರಿಪೋರ್ಟರ್ ಅಷ್ಟೇ, ನನ್ನ ಕ್ಯಾಮರಾ ನನ್ನ ID ಕಾರ್ಡ್ ಎಲ್ಲವೇ ನಿನ್ನೆ ನಡೆದಿದ್ದ ಗಲಾಟೆಯಲ್ಲಿ ಮಿಸ್ ಆಗ್ಬಿಟ್ಟಿದೆ, ಸ್ವಲ್ಪ ನನ್ನನ್ನು ಒಳಗಡೆ ಹೋಗೋಕೆ ಅಲೋ ಮಾಡಿ ಅಂತ ಕೇಳ್ಬೇಕಾದ್ರೆ ಆ ಸೋಲ್ಜರು ನಮ್ಮ ಹೀರೋನ ಅಲೋನೆ ಮಾಡ್ತಾ ಇಲ್ಲ. ಆವಾಗ ಒಬ್ಬ ನ್ಯೂಸ್ ರಿಪೋರ್ಟರ್ ಅಲ್ಲಿಗೆ ಬರ್ತಾನೆ. ಅವನ ಹತ್ರ ನಮ್ಮ ಹೀರೋ, ಈ ತರ ಹೀರೋಯಿನ್ ಮೀಟ್ ಮಾಡಿದ್ರೆ ನನ್ನ ಬಗ್ಗೆ ಹೇಳಿ, ಅವಳು ಕೇಳಿದ ಇನ್ಫಾರ್ಮೇಶನ್ ನ್ಯೂಸ್ ಎಲ್ಲವನ್ನೂ ನಾನು ಹೇಳ್ತೀನಿ ಅಂತ ಹೇಳಿ ಕಳಿಸ್ಬೇಕಾದ್ರೆ ಅದೇ ತರ ನ್ಯೂಸ್ ರಿಪೋರ್ಟರ್ ನಮ್ಮ ಹೀರೋಯಿನ್ ನೋಡಿ ಹೇಳಿದ್ದಾರೆ. ಸೊ ನಮ್ಮ ಹೀರೋಯಿನ್ ಆ ಜಾಗಕ್ಕೆ ಬರ್ತಾಳೆ. ಅವಳನ್ನ ಸೆಪರೇಟ್ ಕರ್ಕೊಂಡು ಹೋಗಿ, ಈ ತರ ತಯಾರ ಅಂತ ಒಂದು ಡೈಮಂಡ್ ಕಂಪನಿ ಇದೆ, ಲೈಬೇರಿಯಾ ಇಂದ ಸ್ಮಗಲ್ ಮಾಡುವ
ಡೈಮಂಡ್ಸ್ ನೆಲ್ಲ ಅವರೇ ತಗೋತಾ ಇರೋದು. ವಾಂಡಿಕಾಪ್ ಕಂಪನಿಗೆ ಶ್ಯಾಡೋ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈ ತಯಾರಿ ಕಂಪನಿ. ಆ ಎರಡು ಕಂಪನಿಗಳ ಮಧ್ಯ ಹಾಕ್ಸ್ಫೋರ್ಡ್ ಬ್ಯಾಂಕ್ ಇಂದಾನೆ ಮನಿ ಟ್ರಾನ್ಸಾಕ್ಷನ್ ನಡೀತಾ ಇರೋದು ಅಂತ ಸ್ವಲ್ಪ ನಿಜಗಳನ್ನ ನಮ್ಮ ಹೀರೋ ಹೇಳ್ತಾನೆ. ಅದಕ್ಕೆ ಹೀರೋಯಿನ್ ಇದಕ್ಕೆಲ್ಲ ಪ್ರೂಫ್ ಇದೆಯಾ ಅಂತ ಕೇಳ್ಬೇಕಾದ್ರೆ ಖಂಡಿತ ನನ್ನ ಹತ್ರ ಇದೆ, ಅದನ್ನ ನಾನು ನಿನಗೆ ಕೊಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ನೀನು ನನಗೆ ಹೆಲ್ಪ್ ಮಾಡ್ಬೇಕು. ಈ ತರ ಸೋಲಮನ್ ಅವನ ಫ್ಯಾಮಿಲಿಯನ್ನ ಕಾಣ್ತಾ ಇಲ್ಲ, ಅವರನ್ನ ಮಾತ್ರ ಹುಡುಕಿ ಕಂಡಿಡ್ದು ಕೊಡು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ನಗಡ್ಬಿಟ್ಟು ಸೋಲಮನ್ನ ಹೇಗೆ ನಿನಗೆ ಗೊತ್ತು, ಅವನನ್ನ ನೀನು ಯೂಸ್ ಮಾಡ್ಕೋತಾ ಇದೀಯಾ ಅಂತ ಕೇಳ್ತಾ ಇದ್ದಾಳೆ. ಹೌದು, ನಾನು ಅವನನ್ನ ಯೂಸ್ ಮಾಡ್ತಾ ಇದ್ದೀನಿ, ನೀನು ನನ್ನನ್ನ ಯೂಸ್ ಮಾಡ್ತಾ ಇದೀಯಾ, ಇಲ್ಲಿ ಎಲ್ಲವೂ ಹಾಗೆ ನಡೀತಾ ಇರೋದು ಅಂತ ಹೀರೋಯಿನ್ ಅನ್ನ ಕನ್ವಿನ್ಸ್ ಮಾಡ್ತಾನೆ ಹೀರೋ. ಹೀರೋಯಿನ್ ಸೋಲಮನ್ನ ಕರ್ಕೊಂಡು ಹೆಲಿಕಾಪ್ಟರ್ ಅಲ್ಲಿ ಹೊರಡ್ತಾಳೆ. ನಮ್ಮ ಹೀರೋಯಿನ್ಗೆ ಅಲ್ಲಿರೋ ನಾಡಿನ ಜನರ ಡಾಟಾಬೇಸ್ ಸಿಕ್ಕಿದೆ, ಆದ್ರಿಂದಾನೇ ಸೋಲಮನ್ ಅವನ ಫ್ಯಾಮಿಲಿ ಎಲ್ಲಿದೆ ಅಂತ ಕಂಡಿಡ್ದಿದ್ದಾಳೆ ನಮ್ಮ ಹೀರೋಯಿನ್. ಆ ಜಾಗಕ್ಕೆ ಹೋಗ್ತಾರೆ ನಮ್ಮ ಟೀಮ್. ನೋಡಿದ್ರೆ ಒಂದು ದೊಡ್ಡ ರೆಫ್ಯೂಜಿ ಕ್ಯಾಂಪೇ ಅಲ್ಲಿದೆ, ಒಂದು ದೇಶನೇ ಮನೆ ಇಲ್ಲದೆ ಕಷ್ಟ ಪಡ್ತಾ ಇದೆ ಅಂತ ಹೇಳ್ತಾರೆ ಸೋಲ್ಜರ್ಸ್. ನಮ್ಮ ಹೀರೋಯಿನ್ ಸೋಲಮನ್ ಅವನ ಫ್ಯಾಮಿಲಿ ಡೀಟೇಲ್ಸ್ ಅನ್ನ ಅಲ್ಲಿರೋ ಸೋಲ್ಜರ್ ಹತ್ರ ಕೊಟ್ಟು ಇವರು ಎಲ್ಲಿದ್ರು ಕರ್ಕೊಂಡು ಬನ್ನಿ ಅಂತ ಕೇಳ್ಬೇಕಾದ್ರೆ ಮುಂದೆ ಇರೋ ಸೋಲ್ಜರ್ ಸರಿ ನಾನು ಖಂಡಿತ ಕರ್ಕೊಂಡು ಬರ್ತೀನಿ ಅಂತ ಒಳಗಡೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಮಕ್ಕಳನ್ನ ರೋಡಲ್ಲೇ ಕೂರಿಸಿ ಪಾಠ ಮಾಡ್ತಾ ಇದ್ದಾರೆ, ಕೆಲವೊಂದು ಮಕ್ಕಳು ಆಟ ಆಡ್ತಾ ಇದ್ದಾರೆ. ಅದನ್ನೆಲ್ಲ ನಮ್ಮ ಹೀರೋಯಿನ್ ಅವಳ ಕ್ಯಾಮರಾದಲ್ಲಿ ಫೋಟೋ ತಗೋತಾ ಇದ್ದಾಳೆ. ತುಂಬಾನೇ ಕಷ್ಟವಾದ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಬದುಕ್ತಾ ಇದ್ದಾರೆ ಅಲ್ಲಿರೋ ಜನರು. ಅದೇ ಸಮಯಕ್ಕೆ ಸೋಲಮನ್ ಅವನ ವೈಫ್ ಅಲ್ಲಿಗೆ ಬರ್ಬೇಕಾದ್ರೆ ಅವಳನ್ನ ಖುಷಿಯಿಂದ ಕರೀತಾನೆ ಸೋಲಮನ್. ಅವ್ರುಗಳು ಇವನನ್ನ ನೋಡಿದ ಖುಷಿಯಲ್ಲಿ ಓಡಿ ಬಂದು ಮಾತಾಡಿಸ್ತಾರೆ. ಆವಾಗ ನಮ್ಮ ಸೋಲಮನ್ ಎಲ್ಲಿದ್ದೀಯಾ, ಮಗ ಎಲ್ಲಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೆಂಡತಿನೋ ಹತ್ಕೊಂಡು ನಡೆದಿದ್ದನ್ನ ಹೇಳ್ತಾಳೆ. ನಟ್ಸಲೈಟ್ಸ್ ಹುಡುಗನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ಬಿಟ್ರು. ಇದನ್ನ ಕೇಳಿದ ನಮ್ಮ ಸೋಲಮನ್ ತುಂಬಾನೇ ಬೇಜಾರ್ ಮಾಡ್ಕೊಂಡು ಹಾಕಿರೋ ಬೇಲಿಯನ್ನೇ ಕಿತ್ತು ಎಸೆಯೋಕೆ ಟ್ರೈ ಮಾಡ್ತಾ ಇದ್ದಾನೆ, ಜೋರಾಗಿ ಕಿರ್ಚ್ಕೋತಾ ಇದ್ದಾನೆ. ಅಷ್ಟೇ ಮಿಲಿಟರಿ ಅವರೇ ಗಾಬರಿ ಆಗ್ಬಿಟ್ಟು ನಮ್ಮ ಸೋಲಮನ್ನ ಶೂಟ್ ಮಾಡೋಕೆ ಟ್ರೈ ಮಾಡ್ತಾರೆ. ಆವಾಗ ಜಸ್ಟ್ ಮಿಸ್ಸು ನಮ್ಮ ಹೀರೋನೇ ಮಧ್ಯ ನುಗ್ಗಿ ನಮ್ಮ ಸೋಲಮನ್ನ ಸೇಫ್ ಆಗಿ ಕರ್ಕೊಂಡು ಬರ್ತಾನೆ. ಆಮೇಲೆ ಸೋಲಮನ್ನ ಕರ್ಕೊಂಡು ಹೆಲಿಕಾಪ್ಟರ್ ಅಲ್ಲಿ ಹೊರಡ್ತಾರೆ. ತುಂಬಾ ಸಪ್ಪಿಗೆ ಕೂತಿದ್ದಾನೆ ಸೋಲಮನ್ನ. ಆವಾಗ ಹೀರೋಯಿನ್ ಯುದ್ಧ ಮುಗಿಯೋವರೆಗೂ ನಿನ್ನ ಹೆಂಡತಿ ಮಗಳನ್ನ ರಿಲೀಸ್ ಮಾಡಲ್ವಂತೆ, ಆ ರಿಫ್ಯೂಜಿ ಕ್ಯಾಂಪ್ ಅಲ್ಲಿ ನಟ್ಸಲೈಟ್ಸ್ ಕೂಡ ಇರೋಕೆ ಚಾನ್ಸಸ್ ಇದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಸೋಲಮನ್ ನಮ್ಮ ಹೀರೋ ಹತ್ರ ನೀನು ಕೇಳುವ ಡೈಮಂಡ್ ಅನ್ನ ಇಲ್ಲಿರುವ ಬೆಟ್ಟಗಳಲ್ಲೇ ಒಂದು ಜಾಗದಲ್ಲಿ ಊತಾಕಿಟ್ಟಿದ್ದೀನಿ, ಹೀರೋಗೆ ಡೈಮಂಡ್ ಅನ್ನ ಕೊಟ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ದಾನೆ ಸೋಲಮನ್. ಆಮೇಲೆ ಇವ್ರುಗಳು ಬರ್ಬೇಕಾಗಿದ್ದ ಜಾಗಕ್ಕೂ ಬಂದಾಯ್ತು. ಆವಾಗ ನಮ್ಮ ಹೀರೋ ಸೋಲಮನ್ ಹತ್ರ ಮ್ಯಾಪ್ ಅನ್ನ ತೋರಿಸಿ ಇದ್ರಲ್ಲಿ ಯಾವ ಜಾಗದಲ್ಲಿ ಡೈಮಂಡ್ ಅನ್ನ ಊತಾಕಿ ಇಟ್ಟಿದ್ಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಸೋಲಮನ್ ಅಲ್ಲಿಗೆ ಹೋಗೋಕೆ ನನಗೆ ಮ್ಯಾಪ್ ಅಲ್ಲ ಬೇಕಾಗಿಲ್ಲ, ನಾನೇ ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ನನ್ನ ಮಗ ತುಂಬಾನೇ ಬ್ರಿಲಿಯಂಟ್, ತುಂಬಾನೇ ಚೆನ್ನಾಗಿ ಓದುವ ಹುಡುಗ, ದಿನಾ ಬೆಳಿಗ್ಗೆ ಎದ್ದು ಇಂಗ್ಲಿಷ್ ಎಲ್ಲ ಓದುತ್ತಾ ಇದ್ದ, ಅವನು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದ, ಆದ್ರೆ ಇವಾಗ ಎಲ್ಲವೂ ಉಲ್ಟಾ ಆಗ್ಬಿಡ್ತು ಅಂತ ತುಂಬಾನೇ ಬೇಜಾರಾಗಿ ಮಾತಾಡ್ತಾನೆ ಸೋಲಮನ್. ಇದನ್ನ ಕೇಳಿಸ್ಕೊಳ್ಳೋಕೆ ಆಗದೆ ನಮ್ಮ ಹೀರೋನು ಅಲ್ಲಿಂದ ಎದ್ದು ಹೋಗ್ಬಿಡ್ತಾನೆ. ಆವಾಗ ನಮ್ಮ ಹೀರೋಯಿನ್ ಅಲ್ಲಿ ಒಂದು ಜಾಗದಲ್ಲಿ ಕೂತು ಇವಾಗ ನಡೆದಿದ್ದ ವಿಷಯವನ್ನೆಲ್ಲ ಒಂದು ಸ್ಟೋರಿಯಾಗಿ ಬರೀತಾ ಇದ್ದಾಳೆ. ಅದನ್ನ ನೋಡಿ ನಮ್ಮ ಹೀರೋ ಅವಳನ್ನ ಕಿಂಡಲ್ ಮಾಡೋ ರೀತಿ ಮಾತಾಡ್ತಾನೆ. ಅದಕ್ಕೆ ಹೀರೋಯಿನ್ ಏನು ಸೋಲಮನ್ ಅವನ ಕಷ್ಟವನ್ನು ದುಃಖವನ್ನು ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ಅನ್ಕೋತಿದ್ಯಾ ಅಂತ ನಮ್ಮ ಹೀರೋ ಹತ್ರ ಕೋಪದಿಂದ ಮಾತಾಡ್ತಾಳೆ. ಈ ತರ ತುಂಬಾ ಕತೆಗಳನ್ನ ನನ್ನ ಲೈಫ್ ಅಲ್ಲಿ ನಾನು ನೋಡ್ಬಿಟ್ಟಿದ್ದೀನಿ, ಯಾವತ್ತಾದ್ರೂ ಅವನಿಗೆ ಒಂದು ಒಳ್ಳೇದು ನಡಿಬಹುದು, ಇವರ ಫ್ಯಾಮಿಲಿಗೆ ಒಂದು ಒಳ್ಳೇದು ನಡಿಬಹುದು ಅಂತ ಸ್ವಲ್ಪ ಬೇಜಾರಿಂದಾನು ಕೋಪದಿಂದಾನು ಮಾತಾಡ್ತಾಳೆ ಹೀರೋಯಿನ್. ಅದಕ್ಕೆ ನಮ್ಮ ಹೀರೋಯಿನ್ ಸಮಾಧಾನ ಮಾಡಿ ಈ ತರ ನಾನು ಕೋಣನ್ ಅನ್ನೋ ಊರಿಗೆ ಹೋಗ್ಬೇಕು, ಅಲ್ಲೇನೆ ಆ ಡೈಮಂಡ್ ಇರೋದು, ನಾನೊಬ್ಬ ರಿಪೋರ್ಟರ್, ಸೋಲಮನ್ ನನ್ನ ಕ್ಯಾಮರಾ ಮ್ಯಾನ್, ಈ ತರ ಗೆಟಪ್ ನ ಚೇಂಜ್ ಮಾಡಿ ಹೋಗೋಣ ಅನ್ಕೊಂಡಿದೀನಿ, ಅದಕ್ಕೆ ನೀನೇ ಹೆಲ್ಪ್ ಮಾಡ್ಬೇಕು. ಆದ್ರೆ ಹೀರೋಯಿನ್ ಅದನ್ನ ಒಪ್ಕೋತಾ ಇಲ್ಲ. ಅದಕ್ಕೆ ಬೇರೆ ದಾರಿ ಇಲ್ಲದೆ ಹೀರೋಯಿನ್ ಹತ್ರ ಹೀರೋ ಡೈಮಂಡ್ಸ್ ಗಳನ್ನ ಹೇಗೆ ಎಕ್ಸ್ಪೋರ್ಟ್ ಮಾಡ್ತಾರೆ, ಚೇಂಜ್ ಮಾಡಿ ಕೊಡ್ತಾರೆ ಅನ್ನೋದನ್ನ ಹೇಳ್ತಾನೆ. ಇವ್ರುಗಳು ಜಾಂಬಿಯಾ ಇಂದ ಲೈಬೇರಿಯಾಗೆ ಡೈಮಂಡ್ಸ್ ಗಳನ್ನ ತಂದಿದ ತಕ್ಷಣ ಅಲ್ಲಿ ಒಬ್ಬ ಬ್ರೋಕರ್ ಬಂದು ಇವ್ರುಗಳ ಹತ್ರ ಇಂದ ಡೈಮಂಡ್ಸ್ ಗಳನ್ನ ತಗೋತಾನೆ. ಲೈಬೇರಿಯಾದಲ್ಲೇ ಈ ಡೈಮಂಡ್ ಅನ್ನ ಕಟ್ ಮಾಡಿ ತೆಗ್ದಿರೋ ತರ ಸರ್ಟಿಫಿಕೇಟ್ ಅನ್ನು ಆ ಊರಲ್ಲಿ ತಗೋಬಿಡ್ತಾರೆ. ನಂತರ ಆ ಡೈಮಂಡ್ಸ್ ಗಳನ್ನೆಲ್ಲ ಇಂಡಿಯಾಗೆ ತಂದು ನಾರ್ಮಲ್ ಡೈಮಂಡ್ಸ್ ಗಳ ತರಾನೇ ಪಾಲಿಶ್ ಮಾಡಿ ಲಂಡನ್ ಅಲ್ಲಿ ಇರುವ ವಾಂಡಿಕಾಪ್ ಅನ್ನೋ ಕಂಪನಿ ಆ ಡೈಮಂಡ್ಸ್ ಗಳನ್ನೆಲ್ಲ ತಗೋತಾರೆ. ಆದ್ರೆ ಅದನ್ನ ತಕ್ಷಣ ಮಾರ್ಕೆಟ್ ಗೆ ತರೋಲ್ಲ, ಭೂಮಿ ಅಡಿಯಲ್ಲಿ ತಗೊಂಡು ಹೋಗಿ ಸೇಫ್ ಆಗಿ ಮಡಗಿರ್ತಾರೆ. ಆದ್ರಿಂದ ಸ್ವಲ್ಪ ವರ್ಷಗಳ ನಂತರ ಆ ಡೈಮಂಡ್ ಗೆ ದೊಡ್ಡ ರೇಟ್ ಅನ್ನ ಫಿಕ್ಸ್ ಮಾಡಿ ಇವ್ರಗಳ ಕೈಯಲ್ಲಿ ಅದನ್ನ ಮಾರೋಕೆ ಆಗುತ್ತೆ. ಅದು ಮಾತ್ರ ಇಲ್ಲ, ಕೆಲವೊಂದು ಸಲ ನಾನೇ ಬಿಸ್ನೆಸ್ ಮಾತಾಡೋದಕ್ಕಾಗಿ ಲಂಡನ್ ಗೆ ಡೈರೆಕ್ಟ್ ಹೋಗಿ ವಾಂಡಿಕಾಪ್ ಕಂಪನಿ ಓನರ್ ನ ಮೀಟ್ ಮಾಡಿದೀನಿ, ಇದಕ್ಕೆಲ್ಲ ಪ್ರೂಫ್ ಇದೆಯಾ ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಅವನ ಡೈರಿನ ತೆಗೆದು ತೋರಿಸಿ ಇದ್ರಲ್ಲಿ ನಾನು ಯಾರಿಗೆ ಡೈಮಂಡ್ಸ್ ಗಳನ್ನ ತಗೊಂಡು ಹೋಗಿ ಕೊಡ್ತೀನಿ, ಯಾವ ಬ್ರೋಕರ್ ಕಲೆಕ್ಟ್ ಮಾಡ್ಕೋತಾರೆ, ಯಾವ ಅಕೌಂಟ್ ಗೆ ಹಣ ಟ್ರಾನ್ಸಾಕ್ಷನ್ ಆಗುತ್ತೆ, ಎಲ್ಲ ಡೀಟೇಲ್ಸ್ ಈ ಡೈರಿಯಲ್ಲಿ ಇದೆ. ಆದ್ರಿಂದ ಹೀರೋಯಿನ್ ಸರಿ ಅಂತ ನಮ್ಮ ಹೀರೋ ಮತ್ತೆ ಸೋಲಮನ್ ನ ಕೋಣಕ್ಕೆ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ತಾಳೆ. ಅದಕ್ಕೆ ನಮ್ಮ ಹೀರೋ ಒಂದು ಕ್ಯಾಮರಾನ ಸೋಲಮನ್ ಕೈಗೆ ಕೊಟ್ಟು ನೀನು ಬರೀ ಕ್ಯಾಮರಾ ಮ್ಯಾನ್ ಅಂತ ಹೇಳಿದ್ರೆ ಸಾಕು, ಮಿಕ್ಕಿದ್ದನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳ್ಬೇಕಾದ್ರೆ ಆದ್ರೆ ಸೋಲಮನ್ ತುಂಬಾನೇ ಒಳ್ಳೆಯವನು ಅನ್ಸುತ್ತೆ, ನಾನು ಹಾಗೆಲ್ಲ ಸುಳ್ಳು ಹೇಳಲ್ಲ, ನಾನೇನು ನ್ಯೂಸ್ ರಿಪೋರ್ಟರ್ ಇಲ್ಲ, ಹಾಗೆಲ್ಲ ಮಾಡೋಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಹೀರೋ ಲೋ ಪೆದ್ದ, ಈ ಭೂಮಿಯಲ್ಲಿ ನಾವು
ಬದುಕಬೇಕು ಅಂದ್ರೆ ಕೆಲವೊಬ್ಬರನ್ನ ನಾವು ಏಮರ್ಸ್ಲೇಬೇಕು. ಇವಾಗ ನಿನಗೆ ನಿನ್ನ ಫ್ಯಾಮಿಲಿ ಜೊತೆ ಹೋಗಿ ಸೇರ್ಬೇಕಾ ಬೇಡ್ವಾ, ನಡಿ ಸುಮ್ನೆ ಅಂತ ಕರ್ಕೊಂಡು ಹೋಗಿ ಬಸ್ ಅಲ್ಲಿ ಕೂರಿಸ್ತಾನೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಜಾಗದಲ್ಲಿ ಟೆರರಿಸ್ಟ್ ತುಂಬಾ ಜನರನ್ನ ಪೀಪಲ್ಸ್ ಅನ್ನ ಶೂಟ್ ಮಾಡಿ ಕೊಂದಿದ್ದಾರೆ. ಅದನ್ನ ಇವ್ರುಗಳು ಹೋಗಿ ಫೋಟೋಸ್ ತಗೋತಾ ಇದ್ದಾರೆ, ನ್ಯೂಸ್ ಚಾನೆಲ್ ಗೆ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಆವಾಗ ಅಲ್ಲೇ ಇರೋ ಟೆರರಿಸ್ಟ್ ಇವ್ರುಗಳನ್ನ ಶೂಟ್ ಮಾಡೋಕೆ ಟ್ರೈ ಮಾಡ್ತಾರೆ. ಆದ್ರಿಂದ ಗಾಬರಿಯಾದ ರಿಪೋರ್ಟರ್ಸ್ ಎಲ್ಲರೂ ಮತ್ತೆ ವ್ಯಾನಿಗೆ ಹತ್ಕೊಳ್ಳೋಣ ಅಂತ ಹೋಗ್ಬೇಕಾದ್ರೆ ನಮ್ಮ ಸಾಲಮನ್ ಬ್ಲಾಕ್ ಜನಾಂಗನ ಸೇರಿದವನು ಅಂತ ಒಬ್ಬ ನಮ್ಮ ಸಾಲಮನ್ ನ ವ್ಯಾನ್ ಒಳಗಡೆ ಹತ್ಕೊಳ್ಳೋಕೆ ಬಿಡ್ತಾ ಇಲ್ಲ. ಅದಕ್ಕೆ ನಮ್ಮ ಹೀರೋ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟು ಅವನ ಮುಖಕ್ಕೆ 2 ಬಿಟ್ಬಿಟ್ಟು ನಂತರ ಸಾಲಮನ್ ನ ಕರ್ಕೊಂಡು ಹಿಂದೆ ಇರುವ ಒಂದು ಕಾರಲ್ಲಿ ಹೋಗಿ ಹತ್ಕೋತಾರೆ. ಹಾಗೆ ನಮ್ಮ ಹೀರೋ, ಸಾಲಮನ್, ಹೀರೋಯಿನ್ ಎಲ್ಲರೂ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಇಲ್ಲಿ ನಮ್ಮ ಸಾಲಮನ್ ಅವರ ಮಗ ಇರೋ ಜಾಗದಲ್ಲಿ ಚಿಕ್ಕ ಹುಡುಗರಿಗೆ ಡ್ರಗ್ಸ್, ಹೆರಾಯಿನ್ ಅಂತ ತುಂಬಾ ಕೆಟ್ಟ ಅಭ್ಯಾಸಗಳನ್ನ ಕಳಿಸ್ಕೊಟ್ಟು ಅವ್ರಗಳನ್ನ ಅಡಿಕ್ಟ್ ಮಾಡಿ ಇಟ್ಟಿದ್ದಾರೆ. ಆ ನಟ್ಸಲೈಟ್ಸ್ ಏನೇ ಹೇಳಿದ್ರು ಅದನ್ನ ಮಾಡೋ ತರ ಹುಡುಗರನ್ನ ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ. ಆ ಚಿಕ್ಕ ಹುಡುಗರುವೆ ಅವನ್ನೆಲ್ಲ ತಗೊಂಡು ತುಂಬಾನೇ ಕ್ರೂರವಾಗಿ ಚೇಂಜ್ ಆಗ್ಬಿಟ್ಟಿದ್ದಾರೆ. ಇನ್ನ ತುಂಬಾ ವಿಲೇಜಸ್ ಗಳನ್ನ ನಾಶ ಮಾಡ್ತಾ ಇದ್ದಾರೆ. ಈ ಕಡೆ ನಮ್ಮ ಹುಡುಗರು ಕಾರಲ್ಲಿ ಬರ್ತಾ ಇರ್ಬೇಕಾದ್ರೆ ಹೌಸ್ಕೊಂಡಿರುವ ಟೆರರಿಸ್ಟ್ ಶೂಟ್ ಮಾಡ್ತಾರೆ. ಅದರಲ್ಲಿ ಕಾರ್ ಓಡಿಸ್ಕೊಂಡು ಬರ್ತಾ ಇದ್ದ ಡ್ರೈವರ್ ಎದೆಗೇನೆ ಗುಂಡೇಟು ಬಿದ್ದು ಸತ್ತೋಗ್ತಾ ಇದ್ದಾನೆ. ಸೊ ಒಳಗಡೆ ಇದ್ದ ಕೆಲವೊಂದು ರಿಪೋರ್ಟರ್ಸ್ ಹೆದರ್ಕೊಂಡು ಜಂಪ್ ಮಾಡಿ ಓಡಿ ಹೋಗ್ಬಿಡ್ತಾ ಇದ್ದಾರೆ. ಆಮೇಲೆ ನಮ್ಮ ಹೀರೋನೇ ಆ ಕಾರನ್ನ ಡ್ರೈವ್ ಮಾಡೋಕೆ ಶುರು ಮಾಡ್ತಾನೆ. ಇವಾಗ ನಮ್ಮ ಹೀರೋ, ಸಾಲಮನ್, ಹೀರೋಯಿನ್ ಇವರು ಮೂವರೇ ಆ ಕಾರಲ್ಲಿ ಇರೋದು. ಹಾಗೆ ಹೆದರ್ಕೊಂಡು ಸ್ಪೀಡ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ಕಾರು ಒಂದು ಜಾಗದಲ್ಲಿ ಸಿಗಾಕೋತಾ ಇದೆ. ಆಮೇಲಿಂದ ನಡೆಯೋಕೆ ಶುರು ಮಾಡ್ತಾರೆ ನಮ್ಮ ಟೀಮ್. ಹಾಗೆ ಕಾಡು ಒಳಗಡೆ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಸೆಟ್ ಆಫ್ ಗ್ರೂಪ್ ಇದೆ. ಅವ್ರುಗಳು ನಮ್ಮ ಹುಡುಗರನ್ನ ಹಿಡಿದು ಬಿಡ್ತಾ ಇದ್ದಾರೆ. ಆಮೇಲೆ ಹೇಗೋ ಅವ್ರಗಳ ಜೊತೆ ಮಾತಾಡಿ ಅವರನ್ನು ಕನ್ವಿನ್ಸ್ ಮಾಡಿ ಅವ್ರಗಳ ಜೊತೆನೆ ಆ ಕಾಡು ಒಳಗಡೆ ನಡ್ಕೊಂಡು ಬರ್ತಾರೆ ನಮ್ಮ ಹುಡುಗರು. ಸೊ ಕೋಣೋ ಅನ್ನೋ ಜಾಗಕ್ಕೆ ಹೋಗೋಕು ಮುಂಚೆ ಇವಾಗ ನಮ್ಮ ಹುಡುಗರನ್ನ ಹಿಡಿದಿದ್ದಾರಲ್ವಾ ಗ್ರೂಪ್, ಅವ್ರುಗಳು ನಮ್ಮ ಹುಡುಗರನ್ನ ಅವರ ಹೆಡ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಮನೆಯನ್ನ ಕಟ್ಟಿಸಿ ತುಂಬಾ ಚಿಕ್ಕ ಹುಡುಗರನ್ನೆಲ್ಲ ಸಾಕ್ತಾ ಇದ್ದಾರೆ ಆ ಹೆಡ್. ನಮ್ಮ ಹುಡುಗರಿಗೆ ಕೈ ಕೊಟ್ಟು ಎಲ್ಲಿಂದ ಬಂದಿದ್ದೀರಾ, ಹೇಗಿದ್ದೀರಾ ಅಂತೆಲ್ಲ ಮಾತಾಡ್ಬಿಟ್ಟು ಅಲ್ಲಿರೋ ಮಕ್ಕಳ ಬಗ್ಗೆ ಹೇಳ್ತಾರೆ. ಈ ಚಿಕ್ಕ ಹುಡುಗರೆಲ್ಲ ಒಂದು ಕಾಲದಲ್ಲಿ ಆ ಟೆರರಿಸ್ಟ್ ಗ್ಯಾಂಗ್ ಹತ್ರ ಸಿಗಾಕೊಂಡಿದ್ರು. ಇವ್ರುಗಳನ್ನ ಇಟ್ಟು ಅವ್ರುಗಳು ತುಂಬಾನೇ ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡಿದ್ದಾರೆ. ಆದ್ರಿಂದಾನೇ ಈ ಹುಡುಗರನ್ನ ಅವ್ರಗಳ ಹತ್ರ ಇಂದ ಬಿಡಿಸಿ ಇವ್ರುಗಳಿಗೆ ಮತ್ತೆ ಜೀವವನ್ನ ಕೊಡೋಕೆ ಟ್ರೈ ಮಾಡ್ತಾ ಇದೀವಿ, ಓದಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಈ ಹೆಡ್ ತುಂಬಾನೇ ಒಳ್ಳೆ ಮನುಷ್ಯ. ಹಾಗೆ ಕತ್ತಲೆ ಆಗುತ್ತೆ. ಆವತ್ತು ರಾತ್ರಿ ಚಿಕ್ಕ ಮಕ್ಕಳು ಅವರು ಓದಿದ್ದನ್ನೆಲ್ಲ ಆ ಹೆಡ್ ಹತ್ರ ಹೇಳ್ಕೊತಾ ಇದ್ದಾರೆ. ಅದನ್ನ ಹೀರೋಯಿನ್ ಕೂತ್ಕೊಂಡು ನೋಡ್ತಾ ಇದ್ದಾಳೆ. ಆವಾಗ ನಮ್ಮ ಹೀರೋ ಒಬ್ಬನೇ ಕೂತಿದ್ದಾನೆ ಸೈಲೆಂಟ್ ಆಗಿ. ಅದಕ್ಕೆ ಹೀರೋಯಿನ್ ನಮ್ಮ ಹೀರೋ ಹತ್ರ ಬಂದು ಮಾತಾಡಿಸ್ತಾಳೆ. ಆವಾಗ ನಮ್ಮ ಹೀರೋ ಅವನು ಕುಡಿತಾ ಇದ್ದ ವೈನ್ ಬಾಟಲ್ ಅನ್ನ ಹೀರೋಯಿನ್ಗೆ ಕೊಡ್ತಾನೆ. ಹೀರೋಯಿನ್ ಅದನ್ನ ಕುಡಿದ್ಬಿಟ್ಟು ಏನಿದು ಒಂಥರ ಇದೆಯಲ್ಲ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ ಇದ್ರ ಹೆಸರು ಪಾಮ್ ವೈನ್, ಇದನ್ನ ನಾನು ಚಿಕ್ಕದನಲ್ಲೇ ಕುಡಿದಿದ್ದೀನಿ. ಆಮೇಲೆ ಹೀರೋ ಅವನ ಕಥೆಯನ್ನ ಹೀರೋಯಿನ್ ಹತ್ರ ಶೇರ್ ಮಾಡ್ಕೋತಾನೆ. ನಾನು ಚಿಕ್ಕದನಲ್ಲೇ ರೊಡಿಶಿಯಾ ಇಂದ ಸೌತ್ ಆಫ್ರಿಕಾಗೆ ಬಂದ್ಬಿಟ್ಟೆ. ಅಲ್ಲಿ ಆರ್ಮಿಯಲ್ಲಿ ಸೇರ್ಕೊಂಡು ಚೆನ್ನಾಗಿ ಟ್ರೈನಿಂಗ್ ತಗೊಂಡೆ. ಆಮೇಲೆ ಆಫ್ರಿಕಾಗೆ ಬಂದು ಆಫ್ರಿಕನ್ಸ್ ಹೆದಿರು ಹೋರಾಡ್ತಾ ಇದ್ದೆ. ಆವಾಗೆಲ್ಲ ರೇಸಿಸಂ ಜಾಸ್ತಿ ಇರ್ತಾ ಇತ್ತು. ಆದ್ರಿಂದಾನೇ ಆಫ್ರಿಕನ್ಸ್ ಹೆದಿರು ಯುದ್ಧ ಮಾಡ್ತಾ ಇದ್ರು. ಆದ್ರೆ ಅದು ನನಗೆ ಗೊತ್ತಿರ್ಲಿಲ್ಲ. ಜಸ್ಟ್ ನಾನೊಂದು ನಾರ್ಮಲ್ ಆದ ಸೋಲ್ಜರ್ ಆಗಿ ಇರ್ತಾ ಇದ್ದೆ. ಕಮ್ಯುನಿಸಂ ಕೆಳಗಡೆ ನಾನು ಹೋರಾಡ್ತಾ ಇದ್ದೀನಿ ಅನ್ಕೊಂಡೆ. ಆದ್ರೆ ನಿಜವಾಗ್ಲೂ ನಮ್ಮ ಹೋರಾಟ ಇದ್ದಿದ್ದು ಗೋಲ್ಡ್, ಆಯಿಲ್ ಇವೆಲ್ಲ ಬೇರೆ ಯಾರಿಗೋ ಹೋಗಿ ಸೇರೋದಕ್ಕಾಗಿ ನಾವು ಇಲ್ಲಿ ಹೋರಾಡ್ತಾ ಇದ್ದಿದ್ದು ಅನ್ನೋದು ನನಗೆ ಗೊತ್ತಾಯ್ತು. ಆದ್ರಿಂದಾನೇ ಮಿಲಿಟರಿ ಕೆಲಸನ ಬಿಟ್ಬಿಟ್ಟು ಡೈಮಂಡ್ ಅನ್ನ ಸ್ಮಗಲ್ ಮಾಡೋ ಕೆಲಸಕ್ಕೆ ಬಂದ್ಬಿಟ್ಟೆ. ಇವಾಗ ನನಗೆ ಬೇಕಾಗಿರೋ ಡೈಮಂಡ್ ಅನ್ನ ನಾನು ತಗೋತಾ ಇದ್ದೀನಿ. ಅದೇನೆ ನನಗೆ ಈ ಕಾಂಟಿನೆಂಟ್ ಅನ್ನ ಬಿಟ್ಟು ನಾನು ಎಸ್ಕೇಪ್ ಆಗೋದಕ್ಕೆ ಟಿಕೆಟ್ ಅಂತ ಒಂದು ವಿಲ್ಲನ್ ರೀತಿ ಹೇಳ್ತಾ ಇದ್ದಾನೆ ಹೀರೋ. ಅದಕ್ಕೆ ಹೀರೋಯಿನ್ ಹಾಗಾದ್ರೆ ಏನು ಸಾಲಮನ್ ಡೈಮಂಡ್ ಅನ್ನ ನೀನು ಕದ್ಕೋತೀಯಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ಏನು ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗ್ಬಿಡ್ತಾ ಇದ್ದಾನೆ. ಆಮೇಲೆ ನಿನ್ನ ತಂದೆ ತಾಯಿ ಏನಾದ್ರು ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ ನನಗೆ 9 ವರ್ಷ ಇರ್ಬೇಕಾದ್ರೆ ನನ್ನ ತಾಯಿಯನ್ನ ಟಾರ್ಚರ್ ಮಾಡಿ ಕೊಂದ್ರು, ನನ್ನ ತಂದೆಯನ್ನು ತುಂಬಾನೇ ಕ್ರೂರವಾಗಿ ಕೊಂದುಬಿಟ್ರು ಅಂತ ತುಂಬಾನೇ ಫೀಲ್ ಮಾಡಿ ಹೇಳ್ಕೊತಾನೆ ಹೀರೋ. ಆಮೇಲೆ ಕೊನೆದಾಗಿ ನಮ್ಮ ಒಳಗಡೆನೆ ನಾವು ಒಬ್ಬರನ್ನು ಒಬ್ಬರು ರಿವೆಂಜ್ ತಗೋತಾನೆ ಇದೀವಲ್ಲ, ಇಷ್ಟೊಂದು ಪಾಪ ಮಾಡ್ತಾ ಇದೀವಲ್ಲ, ದೇವರು ನಮ್ಮನ್ನ ಕ್ಷಮಿಸ್ತಾರ ಅಂತ ನಾನು ತುಂಬಾ ದಿನ ಯೋಚನೆ ಮಾಡಿದ್ದೀನಿ. ಆದ್ರೆ ಆಮೇಲೆನೆ ನನಗೆ ಗೊತ್ತಾಯ್ತು ಈ ಜಾಗವನ್ನ ಬಿಟ್ಟು ದೇವರು ಹೋಗಿ ತುಂಬಾ ದಿನ ಆಗ್ಬಿಟ್ಟಿದೆ ಅಂತ. ಆದ್ರೆ ಇದೇನೇ ರಿಯಾಲಿಟಿ ಅಂತ ತುಂಬಾನೇ ಬೇಜಾರಾಗಿ ಮಾತಾಡ್ತಾನೆ ಹೀರೋ. ಆಮೇಲೆ ನಮ್ಮ ಹೀರೋ ಅವನ ಕೈಯನ್ನ ಹಿಡಿದು ಏನಿಗೂ ನೀನು ಬೇಜಾರಾಗ್ಬೇಡ, ನಿನಗೆ ನಾನಿದ್ದೀನಿ ಅಂತ ಸಮಾಧಾನ ಮಾಡ್ತಾಳೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಕೋಣ ಅನ್ನೋ ಜಾಗಕ್ಕೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಸಾಲಮನ್ ಎಲ್ಲರೂ ಹೊರಡ್ತಾ ಇದ್ದಾರೆ. ಕಾರ್ನ ಡ್ರೈವ್ ಮಾಡ್ತಾ ಇರೋದು ಇವಾಗ ರೀಸೆಂಟ್ ಆಗಿ ಮೀಟ್ ಮಾಡಿದ್ರಲ್ವಾ ಆ ಹೆಡ್ಡೆ. ಆವಾಗ ಇಬ್ಬರು ಚಿಕ್ಕ ಹುಡುಗರು ಕೈಯಲ್ಲಿ AK-47 ಗನ್ ಜೊತೆ ದಾರಿಯಲ್ಲಿ ನಿಂತಿದ್ದಾರೆ. ಅವ್ರುಗಳು ನಕ್ಸಲೈಟ್ಸ್ ಗ್ಯಾಂಗ್ ಅನ್ನ ಸೇರಿದ ಹುಡುಗರು. ಅವ್ರುಗಳು ಕಾರನ್ನ ಬ್ಲಾಕ್ ಮಾಡಿ
ಮಾಡಿ ಈ ದಾರಿಯಲ್ಲಿ ನಕ್ಸಲೈಟ್ಸ್ ಮಾತ್ರನೇ ಹೋಗ್ಬೇಕು, ನೀವು ಹೋಗೋಕೆ ಅಲೋ ಮಾಡೋಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೆಡ್ ಆ ಹುಡುಗರನ್ನ ಎಷ್ಟೋ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾರೆ, ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ. ಆದ್ರೆ ಆ ಹುಡುಗರು ಕೇಳೋ ತರ ಇಲ್ಲ, ಟೆನ್ಷನ್ ಆಗ್ಬಿಟ್ಟು ಕೈಯಲ್ಲಿರೋ ಗನ್ನಿಂದ ನಮ್ಮ ಹೆಡ್ ಅನ್ನ ಶೂಟ್ ಮಾಡಿ ಬಿಡ್ತಾ ಇದ್ದಾರೆ. ಅವರನ್ನ ಶೂಟ್ ಮಾಡಿದ ತಕ್ಷಣ ಅವರ ಕಾಲು ಆಕ್ಸಿಲೇಟರ್ ಮೇಲೆ ಕಾಲಿಟ್ಟು ರೈಸ್ ಆಗ್ಬಿಡ್ತಾ ಇದೆ. ಆದ್ರಿಂದ ಕಾರು ಕಂಟ್ರೋಲ್ ಇಲ್ಲದೆ ಮುಂದೆ ಸ್ಪೀಡ್ ಆಗಿ ಹೋಗ್ತಾ ಇದೆ. ಆವಾಗ ನಮ್ಮ ಹೀರೋನೇ ಆ ಕಾರನ್ನ ಕಂಟ್ರೋಲಿಗೆ ತರ್ತಾನೆ. ಇವಾಗ ನಾವು ಬೇಗನೆ ಕೋಣಲ್ಲಿರುವ ಆರ್ಮಿ ಬೇಸಿಗೆ ಹೋಗ್ಬೇಕು. ಆವಾಗ ಅಲ್ಲಿರೋ ಡಾಕ್ಟರ್ಸ್ ಇವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಈ ಹೆಡ್ ಅನ್ನ ಕಾಪಾಡೋಕೆ ಚಾನ್ಸಸ್ ಇದೆ, ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ನಮ್ಮ ಹೀರೋ ಸ್ಪೀಡ್ ಆಗಿ ಅಲ್ಲಿಗೆ ಹೋಗ್ತಾನೆ. ಅದೇ ತರ ಆರ್ಮಿ ಬೇಸಿಗೆ ಹೋಗಿದ ತಕ್ಷಣ ಅಲ್ಲಿರುವ ಡಾಕ್ಟರ್ಸ್ ಬಂದು ಹೆಲ್ಪ್ ಮಾಡ್ತಾರೆ. ಅದೇ ಸಮಯದಲ್ಲಿ ಕರ್ನಲ್ ಅವರ ಒಬ್ಬ ಹುಡುಗ ಬಂದು ನಮ್ಮ ಹೀರೋ ಹತ್ರ ಸಿಚುವೇಶನ್ ತುಂಬಾನೇ ಕ್ರಿಟಿಕಲ್ ಆಗ್ತಾ ಇದೆ, ಆದ್ರಿಂದ ಆರ್ಮಿ ಅವರನ್ನ ಬಿಟ್ಟು ಮಿಕ್ಕಿದ್ದ ಎಲ್ಲರನ್ನು ಅವರವರ ಊರಿಗೇನೆ ಕಳಿಸ್ಕೊಡ್ತಾ ಇದೀವಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ಈ ರಿಪೋರ್ಟರ್ ಹುಡುಗಿ ನನ್ನ ಜೊತೆನೇ ಇದ್ದಾಳೆ, ಅವಳಿಗೆ ಏನು ಪ್ರಾಬ್ಲಮ್ ಇಲ್ಲ, ನಾನ್ ನೋಡ್ಕೋತೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹುಡುಗ ವಿತಿ ಯಾರನ್ನ ಬಿಡ್ತೋ ಅನ್ಭವಿಸಿ ಅನ್ಬಿಟ್ಟು ಹೋಗ್ತಾನೆ. ಆಮೇಲೆ ಹೀರೋ ಕರ್ನಲ್ ನ ಹೋಗಿ ಮೀಟ್ ಮಾಡ್ತಾನೆ. ಆವಾಗ ಕರ್ನಲ್ ನೀನು ಇಲ್ಲಿಗೆ ಬಂದಿದ್ಯಾ ಅಂದ್ರೆ ಹಾಗಾದ್ರೆ ಆ ದೊಡ್ಡ ಡೈಮಂಡ್ ಇಲ್ಲೇ ಇದೆ ಅಂತ ಅರ್ಥ, ಸ್ವಲ್ಪ ದಿನ ವೇಟ್ ಮಾಡು, ಇಲ್ಲಿರೋ ನಕ್ಸಲೈಟ್ಸ್ ಎಲ್ಲರನ್ನು ಕೊಂದ್ಬಿಟ್ಟು ಆಮೇಲೆ ಆ ದೊಡ್ಡ ಡೈಮಂಡ್ ಅನ್ನ ನಾವಿಬ್ಬರು ಸೇರಿನೇ ಹುಡ್ಕೋಣ, ಅದ್ರಲ್ಲಿ ನನಗೂ ಶೇರ್ ಕೊಡು ಅಂತ ಕೇಳ್ಬೇಕಾದ್ರೆ ಅದು ಒಂದು ಚೂರು ನಮ್ಮ ಹೀರೋಗೆ ಇಷ್ಟ ಆಗ್ತಾ ಇಲ್ಲ. ಸೊ ತಕ್ಷಣ ಹೊರಗಡೆ ಬಂದು ಸಾಲಮನ್ ನ ಕರೆದು ನೋಡು ಇದೇನೆ ನಾವು ಎಸ್ಕೇಪ್ ಆಗೋದಕ್ಕೆ ಸರಿಯಾದ ಟೈಮ್, ನೀನು ನನ್ನ ಕ್ಯಾಂಪ್ ಹಿಂದೆ ಬಂದು ಮೀಟ್ ಮಾಡು ಅಂತ ಸಾಲಮನ್ ನ ಕಳಿಸ್ಬಿಟ್ಟು ಹೀರೋಯಿನ್ ಹತ್ರ ಬಂದು ನನಗೆ ಕೊನೆದಾಗಿ ಒಂದು ಹೆಲ್ಪ್ ಮಾಡು ಅಂತ ಕೇಳ್ತಾನೆ. ಅದಕ್ಕೆ ಹೀರೋಯಿನ್ ಖಂಡಿತ ಹೆಲ್ಪ್ ಮಾಡ್ತೀನಿ, ಏನ್ ಬೇಕು ಹೇಳು ಅಂತ ಕೇಳ್ತಾಳೆ. ಅದಕ್ಕೆ ಹೀರೋ ಅಲ್ಲಿ ನಿಂತಿದ್ದಾರಲ್ಲ ಸೋಲ್ಜರ್ ಅವರನ್ನ ಮಾತ್ರ ಹೇಗಾದ್ರೂ ಡೈವರ್ಟ್ ಮಾಡು, ಅವರ ಬಗ್ಗೆ ನ್ಯೂಸ್ ಅಲ್ಲಿ ಬರೆಯೋದಾಗಿ ಹೇಳಿ ಅವರನ್ನ ಇಂಪ್ರೆಸ್ ಮಾಡಿ ಡೈವರ್ಟ್ ಮಾಡು ಅಂತ ಹೇಳ್ತಾನೆ. ಹೀರೋಯಿನ್ಗೆ ಅರ್ಥ ಆಗೋಯ್ತು ಹೀರೋ ಎಸ್ಕೇಪ್ ಆಗ್ತಾ ಇದ್ದಾನೆ ಅಂತ. ಆದ್ರೆ ಹೀರೋಯಿನ್ಗೆ ಅವನನ್ನ ಕಳಿಸ್ಕೊಡೋಕೆ ಇಷ್ಟ ಆಗ್ತಾ ಇಲ್ಲ, ಅವನನ್ನ ಲವ್ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾಳೆ. ಇಲ್ಲ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹಠ ಮಾಡ್ತಾಳೆ. ಇದು ನನ್ನ ಕತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ನೋಡು ನಿನ್ನ ಕತೆ ಇಲ್ಲಿಗೇನೆ ಮುಗೀತು, ನಿನಗೆ ಬೇಕಾಗಿರೋ ಆ ಡೀಟೇಲ್ಸ್ ವಾಂಡಿಕ್ಯಾಪ್ ಕಂಪನಿಯ ಬಗ್ಗೆ ಡೀಟೇಲ್ಸ್ ಎಲ್ಲವನ್ನೂ ನಾನು ಹೇಳಾಯ್ತು, ಬೇಕಾಗಿದ್ರೆ ನನ್ನ ಡೈರಿಯನ್ನ ಕೂಡ ಕೊಡ್ತೀನಿ, ನೀನು ಹೋಗ್ಬೇಕಾಗಿರುವ ಫ್ಲೈಟ್ ಇವಾಗ ಕಾಯ್ತಾ ಇದೆ, ನಿನಗಾಗಿ ರೆಡಿ ಆಗಿದೆ, ನೀನು ಹೊರಡು, ನನಗೆ ಆ ಡೈಮಂಡ್ ಇಂಪಾರ್ಟೆಂಟ್, ಅದನ್ನ ಹುಡುಕಿ ನಾನು ಹೋಗ್ತೀನಿ ಅಂತ ಹೇಳಿ ಆ ಡೈರಿಯನ್ನು ನಮ್ಮ ಹೀರೋಯಿನ್ ಕೈಗೆ ಕೊಡ್ತಾನೆ ಹೀರೋ. ಸೊ ಹೀರೋಯಿನ್ ಕನ್ವಿನ್ಸ್ ಆಗ್ಬಿಟ್ಟು ಆ ಸೋಲ್ಜರ್ ಅನ್ನ ಹೋಗಿ ಡೈವರ್ಟ್ ಮಾಡ್ತಾ ಇರ್ತಾಳೆ. ಅದನ್ನ ಯೂಸ್ ಮಾಡಿ ನಮ್ಮ ಹೀರೋ ಕ್ಯಾಂಪ್ ಒಳಗಡೆ ಹೋಗಿ ಬೇಕಾಗಿರೋ ವೆಪನ್ಸ್, ರೇಡಿಯೋ, ವಾಕಿ ಟಾಕಿ ಎಲ್ಲವನ್ನು ತಗೊಂಡು ಹೊರಗಡೆ ಬಂದಿದ್ದ ತಕ್ಷಣ ನಮ್ಮ ಹೀರೋಯಿನ್ ನನಗೆ ಬೇಕಾಗಿರೋ ಡೀಟೇಲ್ಸ್ ಎಲ್ಲ ಸಿಕ್ತು ಸರ್, ಥ್ಯಾಂಕ್ ಯು ಅಂತ ಹೇಳಿ ಆ ಸೋಲ್ಜರ್ ನ ಬಿಟ್ಟು ಮತ್ತೆ ನಮ್ಮ ಹೀರೋ ಹತ್ರ ಬಂದ್ಬಿಡ್ತಾ ಇದ್ದಾಳೆ. ನಮ್ಮ ಹೀರೋ ಸಾಲಮನ್ಗೂ ಸೇರಿನೇ ವೆಪನ್ಸ್ ಥಿಂಗ್ಸ್ ಎಲ್ಲವನ್ನು ತಗೊಂಡು ಬಂದಿದ್ದಾನೆ. ಆವಾಗ ನಮ್ಮ ಹೀರೋ ಹತ್ರ ಬಂದು ನನಗೂ ಅಕ್ಕ ತಂಗಿರು 3 ಜನ ಇದ್ದಾರೆ, ಅವರಿಗೆಲ್ಲ ಒಳ್ಳೆ ಒಳ್ಳೆ ಗಂಡಂದಿರು ಸಿಕ್ಬಿಟ್ಟಿದ್ದಾರೆ, ಆದ್ರೆ ನಾನು ಮಾತ್ರ ಇನ್ನ ಸಿಂಗಲ್ ಆಗೇ ಇದ್ದೀನಿ ಅಂತ ಹೇಳಿ ಅವಳ ಆಫೀಸ್ ನಂಬರ್, ಮನೆ ನಂಬರ್, ಅವಳ ಡೀಟೇಲ್ಸ್ ಎಲ್ಲವನ್ನು ಹೀರೋಗೆ ಕೊಟ್ಟು ಕಳಿಸ್ತಾಳೆ. ಅದಕ್ಕೆ ಹೀರೋ ಖಂಡಿತ ನಾನು ಬರ್ತೀನಿ, ನಿನಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಾಲಮನ್ ಕರ್ಕೊಂಡು ಹೊರಡ್ತಾನೆ. ಹೀರೋಯಿನ್ ಕಣ್ಣಲ್ಲಿ ನೀರ್ ಕಚ್ಕೊಂಡು ಅವರನ್ನ ಕಳಿಸ್ಕೊಡ್ತಾಳೆ. ಆಮೇಲೆ ನಮ್ಮ ಹೀರೋಯಿನ್ ಅವಳು ಹತ್ಬೇಕಾಗಿರೋ ಫ್ಲೈಟ್ ಗೆ ಬಂದು ಹತ್ಕೋತಾ ಇರ್ಬೇಕಾದ್ರೆ ಕರ್ನಲ್ ಅವರ ಹುಡುಗ ಎಲ್ಲಿ ಹೀರೋ ಅಂತ ಹೀರೋಯಿನ್ ಹತ್ರ ಕೇಳ್ಬೇಕಾದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಹುಡುಗ ನಮ್ಮನ್ನ ಏಮಾರ್ಸ್ಬಿಟ್ನಾ ಹೀರೋ ಅಂತ ಯೋಚನೆ ಮಾಡ್ತಾವನೆ. ಅದೇ ತರ ಇಲ್ಲಿ ನಮ್ಮ ಹೀರೋ ಸಾಲಮನ್ ಕರ್ಕೊಂಡು ಕಾಡೊಳಗಡೆ ಸ್ಪೀಡ್ ಆಗಿ ಓಡಿ ಹೋಗ್ತಾ ಇದ್ದಾನೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಆ ಡೈಮಂಡ್ ಹೇಗಿತ್ತು, ಏನು ಒಂದು ಪಕ್ಷಿಯ ಮೊಟ್ಟೆ ಅಷ್ಟು ಇತ್ತಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಸಾಲಮನ್ ಹೌದು ಅಂತ ಹೇಳ್ತಾನೆ. ಹಾಗಾದ್ರೆ ಅದು ಪರ್ಫೆಕ್ಟ್ 100 ಕ್ಯಾರೆಟ್ ಡೈಮಂಡ್ ಆಗೇ ಇರ್ಬೇಕು ಅಂತ ಹೇಳಿ ಎಕ್ಸೈಟ್ಮೆಂಟ್ ಇಂದ ಹೋಗ್ತಾ ಇದ್ದಾನೆ ನಮ್ಮ ಹೀರೋ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಕತ್ತಲೆ ಆಗ್ಬಿಡ್ತಾ ಇದೆ. ಆವಾಗ ಸಡನ್ ಆಗಿ ಜೀಪ್ ಅಲ್ಲಿ ಟೆರರಿಸ್ಟ್ ಗಳು ಬರ್ತಾ ಇದ್ದಾರೆ. ಆದ್ರಿಂದ ನಮ್ಮ ಹುಡುಗರು ಅಲ್ಲೇ ಹೌಸ್ಕೋತಾ ಇದ್ದಾರೆ. ಜೀಪು ಇವ್ರುಗಳನ್ನ ಕ್ರಾಸ್ ಮಾಡಿ ಹೋಗ್ತಾ ಇದೆ. ಅದ್ರಲ್ಲಿ ನಮ್ಮ ಸಾಲಮನ್ ಅವನ ಮಗ ದಿಯಾ ಟೆರರಿಸ್ಟ್ ಆಗಿ ಕೂತಿದ್ದಾನೆ. ಅದನ್ನ ನೋಡಿ ನಮ್ಮ ಸಾಲಮನ್ ದಿಯಾ ಅಂತ ಕೂಗ್ಬೇಕಾದ್ರೆ ಅಷ್ಟೇ ಆ ಜೀಪ್ ಅಲ್ಲಿ ಇರೋ ಹುಡುಗರು ಎಲ್ಲರೂ ಗನ್ನ ತಗೊಂಡು ಎರ್ರ ಬಿರ್ರಿ ಶೂಟ್ ಮಾಡ್ತಾ ಇದ್ದಾರೆ. ಆದ್ರಿಂದ ನಮ್ಮ ಹೀರೋ ಸಾಲಮನ್ ಹಿಡ್ಕೊಂಡು ರೋಲ್ ಹೊಡೆದು ಅಲ್ಲೇ ಎಲ್ಲೋ ಹೌಸ್ಕೋತಾರೆ. ಅವ್ರಗಳ ಮೇಲೆ ಗಿಡದ ಎಲೆಗಳೆಲ್ಲ ಬಿದ್ದೋಗುತ್ತೆ. ಟೆರರಿಸ್ಟ್ ಹುಡುಗರು ಬಂದು ಹುಡುಕಿ ನೋಡ್ಬಿಟ್ಟು ನಮ್ಮ ಹುಡುಗರನ್ನ ಕಾಣಿಸ್ಲಿಲ್ಲ ಅಂದ್ಬಿಟ್ಟು ಮತ್ತೆ ಜೀಪ್ ನ ತಗೊಂಡು ಹೋಗ್ಬಿಡ್ತಾ ಇದ್ದಾರೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ನಮ್ಮ ಹೀರೋ ಸಾಲಮನ್ಗೆ ಒಂದು ಬಿಟ್ಟು ಎಬ್ಬಿಸಿ ಯಾಕೋ ನೆನೆ ಆ ತರ ಮಾಡ್ದೆ, ನಿನಗೆ ಗೊತ್ತಾ ನಾನು ಮಂಗೋಲಿಯಾದಲ್ಲಿ ಇರ್ಬೇಕಾದ್ರೆ ಕಪ್ಪು ಜನಾಂಗದವರನ್ನ ಹೇಗೆ ಫಾಲೋ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಬಫುನ್ ಕೋತಿ ಬಗ್ಗೆ ಗೊತ್ತಲ್ವಾ, ಅದು ತುಂಬಾನೇ ಡೇಂಜರಸ್, ಮನುಷ್ಯರ ತರಾನೇ ಥಿಂಕ್ ಮಾಡುತ್ತೆ, ಸ್ಟ್ರಾಂಗ್ ಆದ ಐಸೈಟ್ ಇರುವ ಅನಿಮಲ್, ಆದ್ರೆ ಅದನ್ನೇ ನಾನು ತಂತ್ರ ಮಾಡಿ ಬೇಟೆ ಆಡೋಕೆ ಆಗುತ್ತೆ ಅಂತ ಹೇಳಿ ನೈಟ್ ಅಲ್ಲೇ ಒಂದು ಬಫೂನ್ ಅನ್ನ ಬೇಟೆ ಆಡಿ ಮಡಗಿದ್ದಾನೆ ಹೀರೋ. ಅದ್ರ ಚರ್ಮವನ್ನ ಸೆಳೆದು ಅದ್ರ ರಕ್ತವನ್ನ ಸಾಲಮನ್ ಕಣ್ಮುಂದೆನೆ ಕ್ಲೀನ್ ಮಾಡಿ ಇನ್ನೊಂದು ಸಲ ನನ್ನ ಜೀವವನ್ನ ಈ ತರ ರಿಸ್ಕ್ ಅಲ್ಲಿ ನೀನು ಒಳಪಡಿಸಿದ್ರೆ ಅಷ್ಟೇ ನಿನ್ನ ಚರ್ಮವನ್ನ ಸುಳಿದು ಬಿಡ್ತೀನಿ ಅಂತ ಹೆದರಿಸ್ತಾನೆ ಹೀರೋ. ಸಾಲಮನ್ ನಡ್ಗೋಗ್ಬಿಡ್ತಾನೆ.
ಆಮೇಲೆ ನಡೆಯೋಕೆ ಶುರು ಮಾಡ್ತಾವ್ರೆ. ಅಲ್ಲಿ ಒಂದು ವಿಲೇಜ್ ಇದೆ. ಆ ವಿಲೇಜ್ ಅಲ್ಲಿ ಒಬ್ಬ ಮುದುಕ ಇದ್ದಾರೆ. ಅವ್ರ ಜೊತೆ ಸಾಲಮನ್ ಮಾತಾಡ್ತಾವನೆ. ಆದ್ರೆ ನಮ್ಮ ಹೀರೋಗೆ ಏನ್ ಮಾತಾಡಿದ್ರು ಅಂತ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಆ ವಿಲೇಜ್ ಅನ್ನು ದಾಟಿ ಮುಂದೆ ಹೋಗ್ತಾರೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಡೈಮಂಡ್ ಇರುವ ದಾರಿಯನ್ನ ಬಿಟ್ಟು ಸಾಲಮನ್ ಬೇರೆ ಕಡೆ ನಡೆಯೋಕೆ ಶುರು ಮಾಡ್ತಾವನೆ. ಅದಕ್ಕೆ ಹೀರೋ ಯಾಕೋ ಆ ಕಡೆ ಹೋಗ್ತಾ ಇದೀಯಾ ಅಂತ ಕೇಳ್ಬೇಕಾದ್ರೆ ನೀನೇನು ನನ್ನ ಬಾಸ್ ಇಲ್ಲ ಅಂತ ಹೀರೋ ಜೊತೆ ಸಾಲಮನ್ ಜಗಳ ಮಾಡ್ತಾವನೆ. ಇಬ್ಬರು ಜೋರಾಗಿ ಜಗಳ ಮಾಡ್ಕೋತಾರೆ. ಆವಾಗ ನಮ್ಮ ಹೀರೋ ಸೋಲ್ಜರ್ ಅಲ್ವಾ, ಸೊ ಸಾಲಮನ್ ಹೊಡೆದು ಅವನಿಗೆ ಗನ್ನಲ್ಲಿ ಪಾಯಿಂಟ್ ಮಾಡಿ ಬೈಬೇಕಾದ್ರೆ ಆವಾಗ ಸಾಲಮನ್ ನನ್ನ ಮಗ ಇಲ್ಲೇ ಇದ್ದಾನೆ, ಪಕ್ಕದಲ್ಲಿ ಇರುವ ಟೆರರಿಸ್ಟ್ ಗ್ಯಾಂಗ್ ಅಲ್ಲಿ ಸೇರ್ಕೊಂಡಿದ್ದಾನೆ, ಅವನನ್ನ ನಾನು ಹೇಗಾದ್ರೂ ಕಾಪಾಡಬೇಕು. ಟೆರರಿಸ್ಟ್ ಗ್ಯಾಂಗ್ ಬಗ್ಗೆನೆ ವಿಲೇಜ್ ಅಲ್ಲಿ ಇದ್ದ ತಾತನ ಹತ್ರ ವಿಚಾರಿಸಿದ್ದಾನೆ ಸಾಲಮನ್. ಅದಕ್ಕೆ ನಮ್ಮ ಹೀರೋ ಸರಿ ಕತ್ತಲೆ ಆಗೋವರೆಗೂ ನಾವು ಕಾಯೋಣ, ಆಮೇಲೆ ಹೋಗಿ ನಿನ್ನ ಮಗನನ್ನ ನೋಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾರೆ. ಅದೇ ತರ ಕತ್ತಲೆ ಆಗುತ್ತೆ. ಟೆರರಿಸ್ಟ್ ಗ್ಯಾಂಗ್ ಇರುವ ಜಾಗಕ್ಕೆ ಹೋಗಿ ನೋಡ್ತಾರೆ. ನೋಡಿದ್ರೆ ಅಲ್ಲಿ ಸಾಲಮನ್ ಅವರ ಮಗ ದಿಯಾ ಇಲ್ಲ ಅನ್ನೋ ತರ ಕಾಣುತ್ತೆ. ಅದಕ್ಕೆ ಹೀರೋ ಇವಾಗ ಸಾಕ ನಡಿ ಹೋಗೋಣ ಅಂತ ಸಾಲಮನ್ನ ಕರ್ಕೊಂಡು ಹೋಗ್ತಾನೆ. ಸಾಲಮನ್ ಸರಿ ಅಂತ ಹೊರಡ್ತಾನೆ. ಆಮೇಲೆ ಮತ್ತೆ ನಡೆಯೋಕೆ ಶುರು ಮಾಡ್ತಾರೆ. ಬೆಟ್ಟ ಗುಡ್ಡ ಎಲ್ಲವನ್ನು ಕ್ರಾಸ್ ಮಾಡಿ ಬರ್ತಾ ಇದ್ದಾರೆ. ಆವಾಗ ಒಂದು ಬೆಟ್ಟದಲ್ಲಿ ನಮ್ಮ ಹೀರೋಗೆ ಲೆಗ್ ಸ್ಲಿಪ್ ಆಗ್ಬಿಡುತ್ತೆ. ಆವಾಗ ಕೂಡ ಸಾಲಮನೆ ನಮ್ಮ ಹೀರೋಗೆ ಕೈ ಕೊಟ್ಟು ಹೆಲ್ಪ್ ಮಾಡ್ತಾನೆ. ಆಮೇಲೆ ಹೇಗೋ ಡೈಮಂಡ್ಸ್ ಗಳನ್ನ ತೆಗೆಯುವ ಜಾಗಕ್ಕೂ ಬಂದ್ಬಿಡ್ತಾರೆ ನಮ್ಮ ಹುಡುಗರು. ಬೆಟ್ಟದಿಂದ ನೋಡ್ಬೇಕಾದ್ರೆ ಅಲ್ಲಿ ತುಂಬಾ ಟೆರರಿಸ್ಟ್ ಗಳಿದ್ದಾರೆ. ಅದಕ್ಕೆ ನಮ್ಮ ಹೀರೋ ಇಷ್ಟು ಜನರನ್ನ ಕ್ರಾಸ್ ಮಾಡಿ ನಾವು ಡೈಮಂಡ್ ಅನ್ನ ತಗೊಳ್ಳೋದು ತುಂಬಾನೇ ಕಷ್ಟ. ನಾನು ಕರ್ನಲ್ ನ ಕಾಂಟ್ಯಾಕ್ಟ್ ಮಾಡಿ ಹೆಲಿಕಾಪ್ಟರ್ ನ ಯೂಸ್ ಮಾಡಿ ಇವ್ರಗಳನ್ನೆಲ್ಲ ಅಟ್ಯಾಕ್ ಮಾಡಿಸ್ತೀನಿ, ನಂತರ ಹೋಗಿ ಡೈಮಂಡ್ ಅನ್ನ ತಗೊಳ್ಳೋಣ ಅಂತ ಹೀರೋ ಹೇಳ್ಬೇಕಾದ್ರೆ ಅದಕ್ಕೆ ಸಾಲಮನ್ ಆ ಗ್ರೂಪ್ ಅಲ್ಲಿ ನನ್ನ ಮಗ ಇದ್ರೆ ನಾನ್ ಏನ್ ಮಾಡ್ಲಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ ಲವ್ ನಿನಗೆ ಬೇರೆ ಕೆಲ್ಸಾನೇ ಇಲ್ವಾ, ನಿನ್ನ ಮಗ ಖಂಡಿತ ಅದ್ರಲ್ಲಿ ಇರಲ್ಲ ಕಣೋ, ಸುಮ್ನಿರೋ, ಇದ್ರೂ ಕೂಡ ನಾನು ಹಾಗೆ ಕಣೋ ಮಾಡೋದು, ಹೆಲಿಕಾಪ್ಟರ್ ಬರುತ್ತೆ ಅಂತ ಸಾಲಮನ್ಗೆ ರೇಗ್ಬಿಟ್ಟು ಅದೇ ತರ ಕರ್ನಲ್ ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಾವನೆ. ನಮ್ಮ ಹೀರೋ ಮಿಲಿಟರಿ ಕ್ಯಾಂಪ್ ಇಂದ ಅವ್ರಗಳ ವೆಪನ್ಸ್ ನ ಕದ್ಬಿಟ್ಟಿದ್ದಾನೆ ಅಂತ ಗೊತ್ತಿದ್ರು ಕೂಡ ಸರಿ ಪರವಾಗಿಲ್ಲ ನಾವು ಬರ್ತೀವಿ ಅಂತ ಕರ್ನಲ್ ಅಕ್ಸೆಪ್ಟ್ ಮಾಡ್ತಾರೆ. ಆಮೇಲೆ ಹೀರೋ ಸಾಲಮನ್ ಹತ್ರ ನೋಡು ಕರ್ನಲ್ ಅವರ ಟೀಮ್ ನಾಳೆ ಬೆಳಗ್ಗೆನೆ ಬರೋದು, ರಾತ್ರಿ ಹೋಗಿ ನಿನ್ನ ಮಗ ಆ ಕ್ಯಾಂಪ್ ಅಲ್ಲೇ ಇದಾನ ಅಂತ ನಾವು ಚೆಕ್ ಮಾಡಿ ನೋಡೋಣ ಅಂತ ಹೇಳ್ತಾವನೆ. ಆಮೇಲೆ ಆ ಬೆಟ್ಟದಲ್ಲೇ ಮಲ್ಗಿ ನಿದ್ದೆ ಮಾಡ್ತಾವ್ರೆ. ರಾತ್ರಿ ಆಗ್ತಾ ಆಗ್ತಾ ಮಳೆ ಬರೋಕೆ ಶುರು ಆಗುತ್ತೆ. ಆದ್ರಿಂದ ನಮ್ಮ ಹೀರೋ ಕಣ್ಬಿಟ್ಟು ನೋಡಿದ್ರೆ ಸಾಲಮನ್ ಕಾಣ್ತಾ ಇಲ್ಲ. ಹಾಗಾದ್ರೆ ಸಾಲಮನ್ ಎಲ್ಲಿಗೆ ಹೋಗಿರ್ಬೇಕು, ಅವನ ಮಗನನ್ನ ಹುಡಿಕೊಂಡು ಆ ಕ್ಯಾಂಪಿಗೇನೆ ಹೋಗಿರ್ಬೇಕು ಅಂತ ನಮ್ಮ ಹೀರೋನು ಎದ್ದು ಹೋಗ್ತಾನೆ. ಅದೇ ತರ ಇಲ್ಲಿ ಕ್ಯಾಂಪ್ ಅಲ್ಲಿ ಸಾಲಮನ್ ಚಿಕ್ಕ ಹುಡುಗರ ತರ ಡ್ರೆಸ್ ಮಾಡ್ಕೊಂಡು ಕೈಯಲ್ಲಿ ಮರಗಳನ್ನ ತಗೊಂಡು ಇಸ್ಪೇಟ್ ಆಡ್ತಾ ಇರೋ ಹುಡುಗರ ಹತ್ರ ಹೋಗ್ತಾನೆ. ಅಲ್ಲೇ ಸಾಲಮನ್ ಅವನ ಮಗ ದಿಯಾ ಆಟ ಆಡ್ತಾ ಕೂತಿದ್ದಾನೆ. ನಿಧಾನಕ್ಕೆ ದಿಯಾ ಹತ್ರ ಹೋಗಿ ಅವನನ್ನ ಎಬ್ಬಿಸಿ ನನ್ನ ಜೊತೆ ಬಂದ್ಬಿಡು ಅಂತ ಸಾಲಮನ್ ಕರೆದ್ರೆ ದಿಯಾ ಸಾಲಮನ್ ನೋಡಿ ಏನುವೆ ಬಿಹೇವ್ ಮಾಡ್ತಾ ಇಲ್ಲ. ಅವನ ತಂದೆಯನ್ನ ತುಂಬಾ ದಿನ ಬಿಟ್ಟು ನೋಡ್ತಾ ಇದ್ದಾನೆ ದಿಯಾ, ಆದ್ರೆ ಏನು ಎಕ್ಸೈಟ್ಮೆಂಟೇ ಆಗ್ತಾ ಇಲ್ಲ. ಯಾರೋ ನೀನು, ನಿನ್ನ ಹಿಂದೆ ಎಲ್ಲ ನಾನು ಬರೋಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ಅದು ಮಾತ್ರ ಇಲ್ಲ, ಬೇರೆ ಟೆರರಿಸ್ಟ್ ಗಳಿಗೂ ಕೇಳೋ ತರ ಎನಿಮಿ ನಮ್ಮ ಟೆರಿಟರಿ ಒಳಗಡೆ ಬಂದ್ಬಿಟ್ಟಿದ್ದಾನೆ, ಅವನನ್ನ ಶೂಟ್ ಮಾಡಿ ಸಾಯಿಸಿ ಅಂತ ಜೋರಾಗಿ ಹೇಳ್ತಾ ಇದ್ದಾನೆ ಹುಡುಗ. ಅದೇ ಸಮಯದಲ್ಲಿ ನಮ್ಮ ಹೀರೋ ಒಬ್ಬ ಟೆರರಿಸ್ಟ್ ನ ಕೊಂದ್ಬಿಟ್ಟು ಗನ್ನ ತಗೊಂಡು ಬಂದು ಅಲ್ಲಿ ನಿಂತ್ಕೋತಾನೆ. ಆದ್ರೆ ನಮ್ಮ ಹೀರೋ ಯಾರನ್ನು ಏನು ಮಾಡ್ತಾ ಇಲ್ಲ. ಟೆರರಿಸ್ಟ್ ಅವನನ್ನ ಹಿಡಿದು ಬಿಡ್ತಾ ಇದ್ದಾರೆ, ಆದ್ರೆ ಅವನನ್ನ ಏನು ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಅವರ ಹತ್ರ ಡೈಮಂಡ್ ಇದೆ ಅನ್ನೋದು ಅವರಿಗೂ ಗೊತ್ತು. ಸೊ ನೆಕ್ಸ್ಟ್ ದಿನ ಬೆಳಿಗ್ಗೆ ಆ ಟೆರರಿಸ್ಟ್ ಗ್ಯಾಂಗಿನ ಹೆಡ್ ನಮ್ಮ ಸಾಲಮನ್ ಹತ್ರ ಡೈಮಂಡ್ ಎಲ್ಲಿದೆ ಅಂತ ಕೇಳ್ತಾ ಇದ್ದಾನೆ. ಆದ್ರೆ ನಮ್ಮ ಸಾಲಮನ್ ಬಾಯನ್ನೇ ಬಿಡ್ತಾ ಇಲ್ಲ. ಅದೇ ಸಮಯದಲ್ಲಿ ಆರ್ಮಿ ಬೇಸ್ ಇಂದ ಹೆಲಿಕಾಪ್ಟರ್ ಬಂದಿದೆ. ಇವ್ರುಗಳನ್ನ ಎರ್ರ ಬಿರ್ರಿ ಅಟ್ಯಾಕ್ ಮಾಡ್ತಾ ಇದೆ. ಆ ಯುದ್ಧದ ಗ್ಯಾಪ್ ಅಲ್ಲಿ ನಮ್ಮ ಸಾಲಮನ್ ಆ ಟೆರರಿಸ್ಟ್ ಹೆಡ್ ಅನ್ನ ಹೊಡೆದೇ ಸಾಯಿಸ್ತಾ ಇದ್ದಾನೆ. ಈ ಕಡೆ ನಮ್ಮ ಹೀರೋ ಆ ಗ್ಯಾಪ್ ಅಲ್ಲಿ ದಿಯಾನ ಕಾಪಾಡ್ತಾನೆ. ಟೆರರಿಸ್ಟ್ ಕೆಲವರನ್ನ ಶೂಟ್ ಮಾಡಿ ಕೊಂದ್ಬಿಡ್ತಾ ಇದ್ದಾರೆ ಆರ್ಮಿ, ಕೆಲವೊಬ್ಬರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಕರ್ನಲ್ ನಮ್ಮ ಹೀರೋ ಹತ್ರ ಬಂದು ಕಾಲ್ ಮಾಡಿದ್ದಕ್ಕೆ ಥ್ಯಾಂಕ್ಸ್, ಸರಿ ಇವಾಗ ಡೈಮಂಡ್ ಎಲ್ಲಿದೆ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಹೀರೋ ನನಗೆ ಗೊತ್ತಿಲ್ಲ, ಆ ಸಾಲಮನ್ಗೆ ಎಲ್ಲ ಗೊತ್ತು, ಇರಿ ಅವನ ಹತ್ರ ಕೇಳ್ಕೊಂಡು ಬಂದು ಹೇಳ್ತೀನಿ ಅಂತ ಸಾಲಮನ್ ಹತ್ರ ಹೋಗಿ ಕೇಳಿದ್ರೆ ಸಾಲಮನ್ ಬಾಯೇ ಬಿಡ್ತಾ ಇಲ್ಲ. ಅದಕ್ಕೆ ನಮ್ಮ ಹೀರೋ ಟೆನ್ಷನ್ ಆಗ್ಬಿಟ್ಟು ಅವನಿಗೆ ಹೊಡೆಯೋಕೆ ಹೋಗ್ಬೇಕಾದ್ರೆ ನನಗೆ ಈ ಕರ್ನಲ್ ಮೇಲೆ ನಂಬಿಕೆ ಇಲ್ಲ, ಸೊ ನಾನು ಹೇಳೋಕೆ ಆಗಲ್ಲ ಅಂತ ಹೇಳ್ತಾವನೆ ಸಾಲಮನ್. ಅದಕ್ಕೆ ನಮ್ಮ ಹೀರೋ ಮತ್ತೆ ಕರ್ನಲ್ ಹತ್ರ ಬಂದು ನೀವು ದುಡುಕ್ಬೇಡಿ ಸರ್, ಅವನಿಗೆ ಮಾತ್ರನೇ ಆ ಡೈಮಂಡ್ ಎಲ್ಲಿದೆ ಅಂತ ಗೊತ್ತು, ನಾನು ಹೇಗಾದ್ರೂ ಮಾತಾಡಿ ಅದನ್ನ ತಗೋತೀನಿ, ಹಾಗೆ ತಗೋಬಿಟ್ರೆ ನಿಮಗೆ 60%, ನನಗೆ 40% ಅಂತ ಹೇಳ್ತಾವನೆ. ಅದಕ್ಕೆ ಕರ್ನಲ್ ಒಪ್ಕೋತಾರೆ. ಸೊ ನಮ್ಮ ಹೀರೋ ದಿಯಾನ ಹಿಡ್ಕೊಂಡು ಬಂದು ಕರ್ನಲ್ ಹತ್ರ ಬಿಟ್ಟು ಈ ಹುಡುಗನಿಗಾಗಿ ಸಾಲಮನ್ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ಹೇಳ್ಬೇಕಾದ್ರೆ ಸಾಲಮನ್ ಬೇರೆ ದಾರಿ ಇಲ್ಲದೆ ಸರಿ ಡೈಮಂಡ್ ಅನ್ನ ಕೊಟ್ಬಿಡೋಣ ಅಂತ ಹೀರೋನ ಕರ್ಕೊಂಡು ಹೋಗ್ತಾನೆ. ಹಿಂದೆನೆ ಕರ್ನಲ್ ದಿಯಾವನ್ನು ಕರ್ಕೊಂಡು ಬರ್ತಾರೆ. ಆ ಜಾಗಕ್ಕೆ ಹೋಗಿ ನೋಡಿದ್ರೆ ಆಲ್ರೆಡಿ ನಕ್ಸಲೈಟ್ಸ್ ಅಲ್ಲಿ ಗುಳಿಗಳನ್ನ ತೋಡಿ ಡೈಮಂಡ್ ಇದೆಯಾ ಅಂತ ಚೆಕ್ ಮಾಡಿದ್ದಾರೆ. ಸಾಲಮನ್ ಒಂದು ಕಡೆ ಗುಳಿನ ತೋಡಿ ನೋಡ್ತಾನೆ. ಹಾಗೆ ನಮ್ಮ ಹೀರೋ ಹತ್ರ ಇಂಡೈರೆಕ್ಟ್ ಆಗಿ ಮಾತಾಡ್ತಾನೆ. ನಮ್ಮ ಹೀರೋನು ಸಾಲಮನ್ ಏನನ್ನು ಹೇಳೋಕೆ ಟ್ರೈ ಮಾಡ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೋತಾನೆ. ಸಡನ್ ಆಗಿ ಸಾಲಮನ್ ಈ ಜಾಗದಲ್ಲಿ ಡೈಮಂಡ್ ಇಲ್ಲ, ಅದನ್ನ ಯಾರೋ ತಗೋಬಿಟ್ಟಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಕರ್ನಲ್ ಟೆನ್ಷನ್ ಆಗ್ಬಿಟ್ಟು ಗನ್ನನ್ನ ತಗೋತಾನೆ. ಹಾಗಾದ್ರೆ ನೀವು ಯಾರು ಜೀವಂತವಾಗಿ ಇರೋದು ಬೇಕಾಗಿಲ್ಲ ಅಂತ ಶೂಟ್ ಮಾಡೋಕೆ ಟ್ರೈ ಮಾಡ್ಬೇಕಾದ್ರೆ ಅದಕ್ಕೆ ಸಾಲಮನ್ ಸರಿ ಸರಿ
ಈ ಜಾಗದಲ್ಲಿ ಇರಲ್ಲ, ಇರಿ ನಾನು ಬೇರೆ ಕಡೆ ಚೆಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಡೈಮಂಡ್ ಇರೋ ಜಾಗದಲ್ಲಿ ಕರೆಕ್ಟ್ ಆಗಿ ಗುಳಿ ತೋಡ್ತಾ ಇದ್ದಾನೆ ನಮ್ಮ ಸಾಲಮನ್. ಆ ಜಾಗದಲ್ಲಿ ಡೈಮಂಡ್ ಇರೋದು ಅನ್ನೋದು ನಮ್ಮ ಹೀರೋಗೂ ಗೊತ್ತಾಗ್ಬಿಡುತ್ತೆ. ಆದ್ರಿಂದ ನಮ್ಮ ಹೀರೋ ಆ ಜಾಗದಲ್ಲಿ ಸುತ್ತ ನಿಂತಿರುವ ಸೋಲ್ಜರ್ಸ್ ಎಲ್ಲರನ್ನು ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾನೆ. ಏನೇ ನಮ್ಮ ಸಾಲಮನ್ ಕರ್ನಲ್ ಅನ್ನ ಕೆಳಗಡೆ ತಳ್ಳಿ ಗನ್ನು ಕೆಳಗಡೆ ಬೀಳೋ ತರ ಮಾಡಿದ್ರು ಕೂಡ ಮತ್ತೆ ಗನ್ ಅನ್ನ ತಗೊಂಡು ನಮ್ಮ ಹೀರೋನ ಶೂಟ್ ಮಾಡ್ತಾರೆ ಕರ್ನಲ್. ಆದ್ರೂ ನಮ್ಮ ಹೀರೋಗೆ ಏನೂ ಆಗ್ಲಿಲ್ಲ. ಮತ್ತೆ ಬಂದು ಕರ್ನಲ್ ನ ಶೂಟ್ ಮಾಡಿ ಕೊಂದು ಬಿಡ್ತಾ ಇದ್ದಾನೆ ನಮ್ಮ ಹೀರೋ. ಈ ಕಡೆ ನಮ್ಮ ಸಾಲಮನ್ ಬೇಗ ಗುಳಿನ ತೋಡ್ತಾ ಇದ್ದಾನೆ. ಆವಾಗ ನಮ್ಮ ಹೀರೋ ಏನೋ ಒಂಥರ ಇದೆಯಲ್ಲ ಅಂತ ಟಚ್ ಮಾಡಿ ನೋಡಿದ್ರೆ ಅವನ ಮೈಯಿಂದ ಬ್ಲಡ್ ಬರ್ತಾ ಇದೆ. ಹೀರೋಗೆ ಗುಂಡಿನ ಏಟು ಬಿದ್ದಿದೆ. ಆವಾಗ ಸಾಲಮನ್ ಡೈಮಂಡ್ ನ ತಗೋತಾನೆ. ಅದನ್ನ ನಮ್ಮ ಹೀರೋ ಕೈಗೆ ಕೊಡೋಕೆ ಹೋಗ್ಬೇಕಾದ್ರೆ ಹೀರೋನು ಅದನ್ನ ತಗೋತಾ ಇದ್ದಾನೆ. ಆವಾಗ ಸಾಲಮನ್ ಮಗ ದಿಯಾ ಗನ್ನನ್ನ ತಗೊಂಡು ನಮ್ಮ ಹೀರೋನ ಪಾಯಿಂಟ್ ಮಾಡ್ತಾ ಇದ್ದಾನೆ. ಸೊ ನಮ್ಮ ಹೀರೋ ಹಾಗೆ ನಿಧಾನಕ್ಕೆ ಹ್ಯಾಂಡ್ಸ್ ಅಪ್ ಮಾಡಿ ನಿಂತ್ಕೋತಾನೆ. ಅದಕ್ಕೆ ಸಾಲಮನ್ ಏನೋ ಮಾಡ್ತಾ ಇದೀಯಾ, ನೀನು ಸ್ಕೂಲಿಗೆ ಹೋಗೋ ಒಬ್ಬ ಚಿಕ್ಕ ಹುಡುಗ, ಫುಟ್ಬಾಲ್ ಆಟ ಆಡುವ ಹುಡುಗ, ನಿನ್ನ ತಾಯಿ ನಿನ್ನನ್ನ ತುಂಬಾನೇ ಪ್ರೀತಿಸ್ತಾಳೆ, ಯಾಕೋ ಮಗ ಹೀಗೆ ಮಾಡ್ತಾ ಇದೀಯಾ ಅಂತ ತುಂಬಾನೇ ಹತ್ಕೊಂಡು ಮಾತಾಡ್ತಾನೆ ಸಾಲಮನ್. ಆದ್ರಿಂದ ಮಗನು ಹಾಗೆ ಸೈಲೆಂಟ್ ಆಗ್ತಾನೆ. ಗನ್ನನ್ನ ಮತ್ತೆ ನಮ್ಮ ಹೀರೋ ಕೈಗೆ ಕೊಟ್ಬಿಡ್ತಾ ಇದ್ದಾನೆ ದಿಯಾ. ಆಮೇಲೆ ಮತ್ತೆ ನಡ್ಕೊಂಡು ಹೋಗೋಕೆ ಶುರು ಮಾಡ್ತಾರೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಸಾಲಮನ್ ಹತ್ರ ಇಂದ ಡೈಮಂಡ್ ನ ತಗೋತಾನೆ. ಬೆಟ್ಟ ಗುಡ್ಡ ಅಂತ ಎಲ್ಲವನ್ನು ದಾಟಿ ಹೋಗ್ತಾ ಇದ್ದಾರೆ. ಹಾಗೆ ಹೋಗ್ಬೇಕಾದ್ರೆ ನಮ್ಮ ಹೀರೋ ಕೈಯಲ್ಲಿ ನಡೆಯೋಕೆ ಆಗ್ತಾ ಇಲ್ಲ, ಸುಸ್ತಾಗಿ ಬಿದ್ದೋಗ್ತಾ ಇದ್ದಾನೆ. ಅವನಿಗೆ ತುಂಬಾನೇ ಬ್ಲಡ್ ಲೀಕೇಜ್ ಆಗ್ತಾನೆ ಇದೆ. ಆಮೇಲೆ ಸಾಲಮನ್ ನಮ್ಮ ಹೀರೋನ ಎತ್ಕೊಂಡು ನಡೆಯೋಕೆ ಶುರು ಮಾಡ್ತಾನೆ. ಆಮೇಲೆ ನಮ್ಮ ಹೀರೋ ಸಾಕು ನಿಲ್ಸು, ನನ್ನ ಕೈಯಲ್ಲಿ ಇದ್ರ ಮೇಲೆ ಆಗಲ್ಲ, ನನ್ನನ್ನ ಕೆಳಗಡೆ ಇಳಿಸ್ಬಿಡು. ನೋಡಿದ್ರೆ ಹೀರೋಗೆ ತುಂಬಾನೇ ಬ್ಲಡ್ ಲೀಕೇಜ್ ಆಗ್ತಾ ಇದೆ. ಆ ಡೈಮಂಡ್ ಅನ್ನ ತಗೊಂಡು ಕೈಯಲ್ಲಿ ಹಿಡ್ಕೊಂಡು ಈ ಡೈಮಂಡ್ ಗಾಗಿ ತಾನೇ ಇಷ್ಟೊಂದು ಕಷ್ಟಪಟ್ವಿ ನಾವು ಅಂತ ನಗಾಡ್ತಾ ಇದ್ದಾನೆ ನಮ್ಮ ಹೀರೋ. ಆದ್ರೂ ಆ ನಗುವಲ್ಲಿ ಒಂದು ದುಃಖ ಕಾಣಿಸ್ತಾ ಇದೆ. ಲೈಫ್ ಅಲ್ಲಿ ನಾವು ಏನಕ್ಕಾಗಿ ಕಷ್ಟಪಟ್ಟಿವೋ ಅದು ಇವಾಗ ನಮ್ಮ ಕಣ್ ಮುಂದೆ ಇದ್ರೂ ಕೂಡ ಅದನ್ನ ಇವಾಗ ಅನುಭವಿಸೋಕೆ ಆಗ್ತಾ ಇಲ್ವಲ್ಲ ಅಂತ ಫೀಲ್ ಮಾಡ್ತಾ ಇದ್ದಾನೆ. ಹೀರೋಗೆ ಹೇಗೂ ಗೊತ್ತಾಗೋಯ್ತು ಇದ್ರ ಮೇಲೆ ನಾವು ಬದುಕಿರೋಲ್ಲ ಅಂತ. ಆದ್ರಿಂದ ಆ ಡೈಮಂಡ್ ನ ಸಾಲಮನ್ ಕೈಗೆ ಕೊಟ್ಬಿಟ್ಟು ನೀನು ನಿನ್ನ ಮಗನನ್ನ ಕರ್ಕೊಂಡು ನೆಮ್ಮದಿಯಾಗಿ ನಿನ್ನ ಮನೆಗೆ ಹೋಗು, ನಿನ್ನ ಫ್ಯಾಮಿಲಿಯನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳ್ತಾ ಇರ್ತಾನೆ. ಅದೇ ಸಮಯದಲ್ಲಿ ನಮ್ಮ ಹೀರೋ ಅವನು ಹೇಳಿದ್ದ ಪೈಲಟ್ ಫ್ಲೈಟ್ ನ ತಗೊಂಡು ಆ ಬೆಟ್ಟದ ಮೇಲೆ ಬಂದು ಇಳಿತಾನೆ. ಅದಕ್ಕೆ ನಮ್ಮ ಹೀರೋ ಒಂದು ಪಿಸ್ಟಲ್ ನ ಸಾಲಮನ್ ಕೈಗೆ ಕೊಟ್ಟು ಆ ಪೈಲಟ್ ನೀವು ಫ್ಲೈಟ್ ಗೆ ಹತ್ತಿದ ಮೇಲೆ ಏನಾದ್ರೂ ತೊಂದರೆ ಕೊಟ್ರೆ ಈ ಗನ್ ಅನ್ನ ಅವನ ತಲೆಗೆ ಪಾಯಿಂಟ್ ಮಾಡಿ ಅವನನ್ನ ಹೆದರಿಸು ಅಂತ ಹೇಳ್ಬಿಟ್ಟು ಹೀರೋಯಿನ್ ಅವಳು ಕೊಟ್ಟಿದ್ದ ವಿಸಿಟಿಂಗ್ ಕಾರ್ಡ್ ಅನ್ನು ಅವನಿಗೆ ಕೊಡ್ತಾ ಇದ್ದಾನೆ ನಮ್ಮ ಹೀರೋ. ಇದರಲ್ಲಿ ರಿಪೋರ್ಟರ್ ಹುಡುಗಿಯ, ಅದರಲ್ಲಿ ಅವಳ ನಂಬರ್ ಇದೆ, ನೀನು ಗಿನಿಯಾನ ರೀಚ್ ಮಾಡಿದ ತಕ್ಷಣ ಅವಳಿಗೆ ಕಾಲ್ ಮಾಡು ಅಂತ ಕೊಟ್ಟು ಕಳಿಸ್ತಾನೆ. ಅದನ್ನ ತಗೊಂಡು ಸಾಲಮನ್ ಅವನ ಮಗನನ್ನ ಕರ್ಕೊಂಡು ಹೊರಡ್ತಾನೆ. ಅದೇ ಸಮಯದಲ್ಲಿ ಕರ್ನಲ್ ಅವರ ಹುಡುಗರು ಬಂದು ಅಲ್ಲಿ ಅಟ್ಯಾಕ್ ಮಾಡ್ತಾರೆ. ಅವ್ರಗಳನ್ನ ನಮ್ಮ ಹೀರೋ ಶೂಟ್ ಮಾಡಿ ಕೊಳ್ತಾನೆ. ಆಮೇಲೆ ಹೀರೋ ಅವನ ಹತ್ರ ಇರುವ ಸ್ಯಾಟಲೈಟ್ ಫೋನ್ ನ ಯೂಸ್ ಮಾಡಿ ಹೀರೋಯಿನ್ ಗೆ ಕಾಲ್ ಮಾಡ್ತಾನೆ. ನೀನು ಬೇಗ ಗಿನಿಯಾಗೆ ಹೋಗ್ಬೇಕು, ಅಲ್ಲಿಗೆ ಸಾಲಮನ್ ಬರ್ತಾನೆ, ನೀನು ಅವನಿಗೆ ಹೆಲ್ಪ್ ಮಾಡ್ಬೇಕು, ಅವನು ಡೈಮಂಡ್ ಅನ್ನ ತರ್ತಾನೆ, ಅವನಿಗೆ ನಿನ್ನ ಹೆಲ್ಪ್ ಬೇಕಾಗುತ್ತೆ, ಆದ್ರೂ ಅವನನ್ನ ಯಾರಿಗೂ ಗೊತ್ತಾಗದೆ ಇರೋ ತರ ಇಟ್ಟಿರು ಅಂತ ಹೀರೋ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಹಾಗಾದ್ರೆ ನೀನು ಯಾಕೆ ಬರ್ಲಿಲ್ಲ, ನೀನ್ ಕಾಲ್ ಮಾಡ್ದೆ ಅಂತ ನಾನು ತುಂಬಾನೇ ಖುಷಿ ಆದೆ, ನೀನು ಆ ಡೈಮಂಡ್ ಅನ್ನ ತರ್ತಾ ಇಲ್ವಾ, ನೀನು ಬರಲ್ವಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ ಇವಾಗ ನಾನು ಹೇಳಿದ್ದೆಲ್ಲ ರಿಯಲ್ ಸ್ಟೋರಿ ತಾನೆ, ಅದನ್ನ ಇಟ್ಟು ನೀನು ನಿನ್ನ ಮ್ಯಾಗಝೀನ್ ಅಲ್ಲಿ ಬರ್ದು ಹಾಕು, ಅದನ್ನ ಇಟ್ಟು ಸಂಪಾದನೆ ಮಾಡು, ನೀನಾದ್ರೂ ಚೆನ್ನಾಗಿರ್ಬಹುದು, ನಾನು ಇವಾಗ ಎಲ್ಲಿರ್ಬೇಕೋ ಅಲ್ಲೇ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಅರ್ಥ ಆಗ್ಬಿಡುತ್ತೆ ನಮ್ಮ ಹೀರೋ ಇವಾಗ ಸಾಯ್ತಾ ಇದ್ದಾನೆ ಅಂತ. ಸೊ ಹತ್ಕೊಂಡು ನಿಂತಿದ್ದಾಳೆ. ಇಲ್ಲಿ ನಮ್ಮ ಹೀರೋ ಕೈಯಲ್ಲಿ ಮಣ್ಣ ತಗೊಂಡು ಕರ್ನಲ್ ಹೇಳಿದ ತರಾನೇ ನಾವು ಯಾವತ್ತೂ ಈ ಜಾಗವನ್ನ ಬಿಟ್ಟು ಹೋಗೋಕೆ ಆಗಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅವನ ಮೈಯಿಂದ ಬ್ಲಡ್ ಲೀಕೇಜ್ ಆಗಿ ಹಾಗೆ ಅದೇ ಜಾಗದಲ್ಲಿ ಸಾಯ್ತಾ ಇದ್ದಾನೆ ನಮ್ಮ ಹೀರೋ. ಹೀರೋಗೆ ಫ್ಯಾಮಿಲಿ ಅಂತ ಯಾರು ಇಲ್ಲ ಹೀರೋ ಬಗ್ಗೆ ವರಿ ಪಡೋಕೆ. ಆದ್ರೆ ನಮ್ಮ ಹೀರೋ ಬಗ್ಗೆ ಗೊತ್ತಿರೋದು ಹೀರೋಯಿನ್ಗೆ ಮಾತ್ರ, ಸಾಲಮನ್ಗೆ ಮಾತ್ರ. ಹೀರೋಯಿನ್ ಸಾಲಮನ್ ನ ಲಂಡನ್ ಗೆ ಕರ್ಕೊಂಡು ಬರ್ತಾಳೆ. ಆ ವಾಂಡಿಕ್ಯಾಪ್ ಕಂಪನಿ ಓನರ್ ಹತ್ರ ಸಾಲಮನ್ ನ ಮಾತಾಡೋಕೆ ಹೇಳ್ತಾಳೆ. ಅದೇ ತರ ಸಾಲಮನ್ ಹೋಗಿ ಒಂದು ಜಾಗದಲ್ಲಿ ನಿಂತಿರ್ತಾನೆ. ಅದೇ ತರ ವಾಂಡಿಕ್ಯಾಪ್ ಓನರ್ ಒಂದು ಕಾರಲ್ಲಿ ಬಂದು ಸಾಲಮನ್ ನ ಪಿಕಪ್ ಮಾಡ್ಕೊಂಡು ಬಿಸ್ನೆಸ್ ಮಾತಾಡ್ತಾರೆ. 2 ಮಿಲಿಯನ್ ಪೌಂಡ್ಸ್ ಅನ್ನ ಕೊಡ್ತೀನಿ, ಆ ಡೈಮಂಡ್ ಅನ್ನ ನನಗೆ ಕೊಟ್ಬಿಡು ಅಂತ ವಾಂಡಿಕ್ಯಾಪ್ ಓನರ್ ಕೇಳ್ಬೇಕಾದ್ರೆ $2 ಮಿಲಿಯನ್ ಅಂದ್ರೆ ತುಂಬಾ ದೊಡ್ಡ ಹಣ ಅದು ಸಾಲಮನ್ಗೆ. ಆದ್ರೂ ಸಾಲಮನ್ ಈ ಹಣ ನನಗೆ ಬೇಕಾಗಿಲ್ಲ, ಇದು ದೊಡ್ಡ ಹಣನೇ, ನನ್ನ ಫ್ಯಾಮಿಲಿಯನ್ನ ನೀವು ಇಲ್ಲಿಗೆ ಕರ್ಕೊಂಡು ಬಂದ್ರೆ ಮಾತ್ರನೇ ಆ ಡೈಮಂಡ್ ಅನ್ನ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಡೈಮಂಡ್ ಕಂಪನಿ ಓನರ್ ನಿನ್ನ ಹತ್ರ ಡೈಮಂಡ್ ಇದೆ ಅನ್ನೋದನ್ನ ನಾನು ಹೇಗೆ ನಂಬೋದು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಸಾಲಮನ್ ನನ್ನ ಫ್ಯಾಮಿಲಿಯನ್ನ
ಕರ್ಕೊಂಡು ಬನ್ನಿ, ಅದ್ರ ಜೊತೆಗೆ ಈ 2 ಮಿಲಿಯನ್ ಪೌಂಡ್ಸ್ ಅನ್ನು ನಾನು ತಗೋತೀನಿ, ಆಮೇಲೆ ನಾನು ನಿಮಗೆ ಆ ಡೈಮಂಡ್ ಅನ್ನ ಕೊಡ್ತೀನಿ, ಇದೇನೇ ಡೀಲ್ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ವಾಂಡಿಕ್ಯಾಪ್ ಓನರು ಸರಿ ಅಂತ ಒಪ್ಕೋತಾರೆ. ಅದೇ ತರ ಆಫ್ರಿಕಾದಲ್ಲಿ ಸಾಲಮನ್ ಅವನ ಫ್ಯಾಮಿಲಿಯನ್ನ ಕಂಡಿಡಿದು ಇಲ್ಲಿಗೆ ಕರ್ಕೊಂಡು ಬಂದ್ಬಿಡ್ತಾ ಇದ್ದಾರೆ. ಅಂದ್ರೆ ಲಂಡನ್ಗೆ ಅವನ ಫ್ಯಾಮಿಲಿಯನ್ನ ಕರ್ಕೊಂಡು ಬರ್ತಾರೆ. ಅದೇ ತರ 2 ಮಿಲಿಯನ್ ಪೌಂಡ್ಸ್ ಅನ್ನು ಸಾಲಮನ್ ಕೈಗೆ ಕೊಡ್ತಾರೆ. ಸಾಲಮನ್ ಆ ಡೈಮಂಡ್ ಅನ್ನ ಆ ಕಂಪನಿ ಓನರ್ಗೆ ಕೊಟ್ಬಿಡ್ತಾ ಇದ್ದಾನೆ. ಅದನ್ನ ತಗೊಂಡು ಇದು ನಿಜವಾಗ್ಲೂ ಡೈಮಂಡ್ ಅಂತ ಚೆಕ್ ಮಾಡ್ತಾ ಇದ್ದಾರೆ ವಾಂಡಿಕ್ಯಾಪ್ ಓನರ್. ಇವನ್ನೆಲ್ಲ ನಮ್ಮ ಹೀರೋಯಿನ್ ಫೋಟೋಸ್ ತಗೊಂಡು ಇಟ್ಕೋತಾ ಇದ್ದಾಳೆ. ಅದೇ ತರ ನಮ್ಮ ಹೀರೋ ಹೇಳಿದ ನಿಜವಾದ ಕಥೆಯನ್ನ ಮ್ಯಾಗಝೀನ್ ಅಲ್ಲಿ ಬರೆದು ಆರ್ಟಿಕಲ್ ಆಗಿ ರಿಲೀಸ್ ಮಾಡಿ ಬಿಡ್ತಾ ಇದ್ದಾಳೆ ಹೀರೋಯಿನ್. ಅದು ತುಂಬಾನೇ ವೈರಲ್ ಆಗುತ್ತೆ. ಆದ್ರಿಂದ ಜನರೆಲ್ಲ ರೋಡ್ ಅಲ್ಲಿ ಹೋರಾಟ ಮಾಡೋಕೆ ಶುರು ಮಾಡ್ತಾರೆ. ಆದ್ರೂ ವಾಂಡಿಕ್ಯಾಪ್ ಓನರ್ ಇದ್ರ ಬಗ್ಗೆ ಯಾರ ಹತ್ರನೂ ಏನುವೇ ಮಾತಾಡ್ತಾ ಇಲ್ಲ. ಆ ವಾಂಡಿಕ್ಯಾಪ್ ಕಂಪನಿ ಮೇಲೆ ಕೇಸ್ಗಳು ಬೀಳ್ತಾ ಇದೆ. ಅವನನ್ನ ಕಸ್ಟಡಿಗೆ ತಗೋತಾ ಇದ್ದಾರೆ ಪೊಲೀಸ್. ಆಮೇಲೆ ನಮ್ಮ ಹೀರೋಯಿನ್ ಅವಳ ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡಿ ನಮ್ಮ ಸಾಲಮನ್ ಆಫ್ರಿಕಾದಲ್ಲಿ ನಡೆಯುವ ಕಷ್ಟಗಳ ಬಗ್ಗೆ, ದುಃಖಗಳ ಬಗ್ಗೆ, ಅಲ್ಲಿ ನಡೀತಾ ಇರುವ ಟೆರರಿಸಂ ಬಗ್ಗೆ ಮಾತಾಡೋಕೆ ಪ್ರೆಸ್ ಮೀಟ್ ಒಂದನ್ನ ರೆಡಿ ಮಾಡಿ ಕೊಡ್ತಾಳೆ. ಅಲ್ಲಿಗೆ ಬಂದು ಸಾಲಮನ್ ಅವನ ನಾಡಿನಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ಶೇರ್ ಮಾಡ್ಕೋತಾ ಇದ್ದಾನೆ, ಇಂಟರ್ವ್ಯೂ ಕೊಡ್ತಾ ಇದ್ದಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಎಂಡಿಂಗ್ ಅಲ್ಲಿ ಆಫ್ರಿಕಾದಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಗಳನ್ನ ಹಾಕ್ತಾರೆ. 2003ರಲ್ಲಿ ಈ ತರ ಆಫ್ರಿಕಾ ಇಂದ ಕದ್ದು ತರುವ ಡೈಮಂಡ್ಸ್ ಗಳನ್ನ 40 ಕಂಟ್ರೀಸ್ ತಗೋತಾ ಇತ್ತು. ಸೊ ಆಫ್ರಿಕಾ ಇಂದ ಬರೋ ಡೈಮಂಡ್ಸ್ ಎಲ್ಲವನ್ನು ಸ್ಟಾಪ್ ಮಾಡಿಸಬೇಕು ಅಂತ ಸೈನ್ ಮಾಡಿದ್ದಾರೆ 40 ಕಂಟ್ರೀಸ್. ಆದ್ರೂ ಬೇರೆ ಬೇರೆ ದಾರಿಗಳನ್ನ ಕಂಡಿಡಿದು ಡೈಮಂಡ್ಸ್ ಗಳನ್ನ ತರ್ತಾನೆ ಇದ್ದಾರೆ. ಸಾಲಮನ್ ಇದ್ದ ಸಿಯರಾ ಲಿಯೋನ್ ಇವಾಗ ಪೀಸ್ಫುಲ್ ಆಗಿದೆ. ಆದ್ರೂ ಆಫ್ರಿಕಾದಲ್ಲಿ ಇನ್ನ ಬೇರೆ ಬೇರೆ ಜಾಗದಲ್ಲಿ 2 ಲಕ್ಷ ಚಿಕ್ಕ ಮಕ್ಕಳು ನಕ್ಸಲೈಟ್ಸ್ ಆಗಿ ಟೆರರಿಸ್ಟ್ ಆಗಿ ಇದ್ದಾರೆ ಅಂತ ಹೇಳಿ ಎಂಡಿಂಗ್ ಕಾರ್ಡ್ಸ್ ಅನ್ನ ಹಾಕ್ತಾರೆ. ಈ ಮೂವಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.